ಆತ್ಮೀಯರೇ, ಇವತ್ತು ನಾವು ಮತ್ತೊಂದು ಬಾರಿ ನಮ್ಮ ಸಂಘಟನೆ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ AIDYO ವತಿಯಿಂದ ಸಂಘಟಿಸ್ತಾ ಇರತಕ್ಕಂಥ ಈ ಚರ್ಚೆಗಳ ಸರಣಿಯಲ್ಲಿ ಮತ್ತೊಮ್ಮೆ ಹಾಜರಾಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಒಬ್ಬರು ಅತಿಥಿಗಳು ಚರ್ಚೆನಲ್ಲಿರ್ತಾರೆ. ಅವರು ಪ್ರೊಫೆಸರ್ TR ಚಂದ್ರಶೇಖರ್, ನಿವೃತ್ತ ಪ್ರಾಧ್ಯಾಪಕರು, ಹಂಪಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಅಧ್ಯಯನ ವಿಭಾಗದಲ್ಲಿ ಅವರು ನಿವೃತ್ತರಾದಂಥ ಪ್ರಾಧ್ಯಾಪಕರು. ಸ್ನೇಹಿತರೆ, ಇವತ್ತು ನಾವು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿಷಯ ಈ COVID-19 ರೋಗ ಬಂದು ಏನು ಒಕ್ಕರಿಸ್ತೋ ಅದರ ಹಿನ್ನೆಲೆಯಲ್ಲಿ ರೈತರ ಬದುಕು ಮತ್ತು ಗ್ರಾಮೀಣ ಯುವಜನರ ಪರಿಸ್ಥಿತಿ, ಇದರ ಬಗ್ಗೆ ನಾವು ಪ್ರೊಫೆಸರ್ TRC ಅವರಿಂದ ತಿಳ್ಕೊಳ್ಳಿದ್ದೇವೆ. ನಮ್ಮ ಆಹ್ವಾನಕ್ಕೆ ಅವರು ಒಪ್ಪಿ ನಮ್ಮ ಜೊತೆ ಇಲ್ಲಿ ಬಂದು ಸೇರಿದ್ದಾರೆ. ಅದಕ್ಕೆ ನಾವು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಸ್ನೇಹಿತರೆ, ಒಂದೆರಡು ಪರಿಚಯಾತ್ಮಕವಾಗಿ ಮಾತುಗಳು ನಿಮ್ಮ ಜೊತೆಯಲ್ಲಿ. ಈ ಕೊರೋನಾ ರೋಗ ಭಾರತಕ್ಕೆ ಬಂದು ಒಕ್ಕರಿಸೋದಕ್ಕೆ ಮುಂಚೆನೇ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ಡಿಸೆಂಬರ್ ತಿಂಗಳಿನಲ್ಲೇ ಈ ದೇಶಕ್ಕೆ ಆರ್ಥಿಕ ಬಿಕ್ಕಟ್ಟು ಬಂದು ಸುಮಾರು 7 ತ್ರೈಮಾಸಿಕಗಳು ಕಳೆದು ಹೋಗಿದ್ವು. ಅಷ್ಟೊತ್ತಿಗಾಗಲೇ GDP ದರ 4% ಕುಸಿದೋಗ್ಬಿಟ್ಟಿತ್ತು, 4 ಮಟ್ಟಿಗೆ ಕುಸಿದೋಗಿತ್ತು. ಇದರ ಜೊತೆಯಲ್ಲಿ ಈ ದೇಶದಲ್ಲಿ ತೀವ್ರವಾದ ಆರ್ಥಿಕ ಅಸಮಾನತೆ ನಮಗೆ ಕಾಣಿಸ್ತಾ ಇತ್ತು. ನಿರುದ್ಯೋಗ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಕಳೆದ 45 ವರ್ಷಗಳಿಗೆ ಹೋಲಿಸಿದಾಗ ಅತಿ ಹೆಚ್ಚು ನಿರುದ್ಯೋಗದ ಪ್ರಮಾಣ, ನಿರುದ್ಯೋಗದ ದರ ಈ ದೇಶನ ಕಾಡ್ತಾ ಇತ್ತು. ಈಗ ಈ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ನಮ್ಮ ದೇಶದ ಆರ್ಥಿಕತೆ ಹೇಗೆ ಹೋಗ್ತಾ ಇತ್ತು, ಯುವಜನರ ಸಮಸ್ಯೆಗಳೇನು, ಗ್ರಾಮೀಣ ಬದುಕಲ್ಲಿ ಜನ ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳೇನು ಅಂತ ನೋಡಿದಾಗ, ಗ್ರಾಮೀಣ ಬದುಕಲ್ಲಿ ನಾವು ಕಾಣೋದು ತೀವ್ರವಾದ ಕೃಷಿ ಬಿಕ್ಕಟ್ಟು. ಕರೋನಾ ಬಂದದ್ದೇ ಹೇಳ್ತಾರೆ ವ್ಯವಸ್ಥೆಯನ್ನು ಹಾಳು ಮಾಡ್ತು ಅಂತ. ಆದರೆ ವ್ಯವಸ್ಥೆ ತುಂಬ ಹಾಳಾಗಿದ್ದಂಥ ವ್ಯವಸ್ಥೆಯನ್ನು ಅದು ಬಯಲು ಮಾಡ್ತು ಅಂತ ಹೇಳಬೇಕು ಕರೋನಾ ಬಂತು. ಯಾಕಂದರೆ ಏನೇನು ವಿಕಾರಗಳನ್ನ ವ್ಯವಸ್ಥೆ ಒಳಗಡೆ ಮುಚ್ಚಿಟ್ಕೊಂಡು ಅಡಿಯಲ್ಲೇ ಇತ್ತು ಅವೆಲ್ಲ ಬಹಿರಂಗವಾಗಿ ಆಚೆಗೆ ಬಂತು. ಉದಾಹರಣೆಗೆ ನಮ್ಮ ವಲಸೆ ಕಾರ್ಮಿಕರನ್ನ ತಗೊಳ್ಳಿ. ಈ ದೇಶದಲ್ಲಿ ವಲಸೆ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಸುಮಾರು 3.5 ಕೋಟಿ ಅಂತ ಅಂದ್ಬಿಟ್ಟು ಅಂದಾಜು ಪ್ರಾರಂಭ ಆಗಿತ್ತು. ಯಾವ ಸರ್ಕಾರಿ ಸಂಸ್ಥೆ ಹತ್ರ ಆಗಲಿ NGO ಹತ್ರ ಆಗಲಿ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಸಂಖ್ಯೆ ನಿಖರವಾಗಿಲ್ಲ. ಈಗ ಕಡೆಗೆ ಈಗ ಬಂದು ನಿಂತಿರೋ ನಂಬರು 13 ಕೋಟಿ ಅಂತ ಅಂದ್ಬಿಟ್ಟು. ಅವರ ಬವಣೆ, ನಾಗರಿಕತೆಯನ್ನು ಕಟ್ಟಿದಂಥ ಆ ಜನನ್ನ ಇವತ್ತು ಅನುಕೂಲವಾಗಿರ್ತಕ್ಕಂಥ ವರ್ಗ ಹೆಂಗೆ ನಡೆಸ್ಕೊಂತು, ನಮ್ಮ ಸರ್ಕಾರಗಳು ಹೆಂಗೆ ಅಮಾನವೀಯವಾಗಿ ಅವ್ರಿಗೆ ಅಗೌರವ ತರುವ ರೀತಿಯಲ್ಲಿ ಹೆಂಗೆ ನಡ್ಕೊಂಡು ಅವ್ರನ್ನ ದೈನ್ಯರನ್ನಾಗಿ ಮಾಡಾಕ್ಬಿಡ್ತು, ಇದು ನಾವು ಕಣ್ಣಾರೆ ಕಂಡ್ವಿ. ವಲಸೆ ಕಾರ್ಮಿಕರು ನಾಗರಿಕತೆ ಕಟ್ಟಿದವರು, ಮೆಟ್ರೋಗಳನ್ನ ಕಟ್ಟಿದವರು, ಬ್ರಿಡ್ಜ್ಗಳನ್ನ ಕಟ್ಟಿದಂಥ ಜನ ಯಾವಾಗ ಈ ಸಮಾಜದಿಂದ ನಮ್ಮನ್ನು ಆಳ್ತಾ ಇರತಕ್ಕಂಥ ಜನಗಳಿಂದ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಲ್ಲ ಅಂತ ಗೊತ್ತಾಯಿತು, ತಮ್ಮ ಊರುಗಳಿಗೆ ಅವ್ರು ನಡ್ಕೊಂಡೇ ಹೊರಟ್ಬಿಟ್ರು. ನೀವು ರೈಲ್ಗಳ ಬಸ್ಗಳನ್ನ ಕೊಡಲ್ಲ ಅಂತಂದರೆ ನಾವು ನಡೀತೀವಿ ಅಂತ ನಡ್ಕೊಂಡು ಹೊರಟ್ರು. 1000 ಕಿಲೋಮೀಟ್ರು, ಕಾಲುಗಳ ಬೊಗ್ಗೆಗಳು ಬಂದವು, ರಕ್ತ ಸುರಿಯೋಕ್ಕೆ ಶುರುವಾಯಿತು, ಗರ್ಭಿಣಿಯರು ರಸ್ತೆನಲ್ಲೇ ಹೆರಿಗೆ ಆಯಿತು. ಸುಮಾರು 750ಕ್ಕಿಂತ ಹೆಚ್ಚು ಜನ ಹಸುನಿಗಿದ್ದಾರೆ ಅಂತ ಮಾಹಿತಿ ಇದೆ. ರೈಲ್ಗಳಿಗೆ ಸಿಕ್ಕಿ ಜನ ಸತ್ತಿದ್ದಾರೆ. ಇಷ್ಟು ಭೀಕರವಾಗಿ ವಲಸೆ ಕಾರ್ಮಿಕರು ನಡೆಸ್ಕೊಳ್ಳಾಯಿತು. ಆನಂದ ಕೊನೆಗೆ ಬಲವಂತಕ್ಕೆ ಒತ್ತಡಕ್ಕೆ ಬಂದು ನಮ್ಮ ಸರ್ಕಾರ ಶ್ರಮಿಕ ಎಕ್ಸ್ಪ್ರೆಸ್ಗಳನ್ನ ಮಾಡ್ತು. ಅದರಲ್ಲೇ ಸುಮಾರು 80 ಜನಕ್ಕಿಂತ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅವುಗಳಲ್ಲಿ ಹೀನಾಯವಾದಂಥ ಮನುಷ್ಯರಿಗೆ ತಕ್ಕದಾದ ಅಲ್ದಂದ ಬದುಕಲ್ಲಿ ಆ ಜನ ನರಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಹಿನ್ನೆಲೆಯಲ್ಲಿ ನಮ್ಮ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪಡ್ತಾ ಇರತಕ್ಕಂಥ ಸಮಸ್ಯೆಗಳು ಒಂದು ಕಡೆ ಇದೆ. ನಿರುದ್ಯೋಗಿ ಹಾಗೂ ಉದ್ಯೋಗಿ ಯುವಜನರು ಪಡ್ತಾ ಇರ್ತಕ್ಕಂಥ ಸಮಸ್ಯೆಗಳಿದೆ. ಉದ್ಯೋಗಗಳೇ ನಾಶ ಆಗೋಗ್ತಾ ಇವೆ. ಪ್ರಾಯಶಃ ಈ ಕರೋನಾ ಯಾರನ್ನೂ ತಟ್ಟದೆ ಬಿಡೋದೇ ಇಲ್ಲ ಅಂತ ಅನಿಸುತ್ತೆ. ಎಲ್ಲ ಜನಗಳು ಇದರಿಂದ ಆಘಾತಕ್ಕೊಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನಮ್ಮ ಗ್ರಾಮೀಣ ಬದುಕು, ಕೃಷಿ ಬಿಕ್ಕಟ್ಟು ಯಾವುದು ಹಿಂದೆ ಜಾಗತೀಕರಣ ಪ್ರಾರಂಭ ಆದಾಗಿಂದ ಕಳೆದ 30 ವರ್ಷಗಳಲ್ಲಿ ನಮ್ಮ ರೈತಾಪಿ ಮಂದಿ ಗ್ರಾಮೀಣ ಬದುಕಲ್ಲಿ ಅನುಭವಿಸ್ತಾ ಇದ್ದಾರೆ, ಅದು ಎಷ್ಟು ಉಲ್ಬಣವಾಗಿದೆ, ಅದರ ಯಾವ್ಯಾವ ಆಯಾಮಗಳಿವೆ, ಇದನ್ನು ಇವತ್ತು ನಾವು ಪ್ರೊಫೆಸರ್ TRC ಅವರಿಂದ ತಿಳ್ಕೊಳ್ಳೋಣ. ಸೊ ಅದರಿಂದ ನಾನು ಅವರಲ್ಲಿ ಮನವಿ ಮಾಡ್ಕೋತೀನಿ, ದಯಮಾಡಿ ಅವರು ನಮಗೋಸ್ಕರ ಈ ವಿಷಯಗಳಲ್ಲಿ ಏನು ನಾವು ತಿಳ್ಕೊಳ್ಬೇಕಾಗಿದೆ, ಇವತ್ತಿನ ಯುವಜನರು ಮುಂದಿನ ಹೋರಾಟ ಕಟ್ಟಲಿಕ್ಕೆ ಏನೇನು ಬೇಕಾಗಿದೆ ತಿಳ್ಕೊಳ್ಳೋದಕ್ಕೆ, ಅದರ ಬಗ್ಗೆ ದಯಮಾಡಿ ಮಾತಾಡಬೇಕು ಅಂತ ನಾನು ಅವ್ರು ಕೇಳಿಕೊಂಡು ನೀವು ಅವ್ರನ್ನ ಆರಿಸಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ.
ಸ್ನೇಹಿತರೆ, ಪರಿಚಯ ಮಾಡಿಕೊಡ್ತಾ ಈಗಾಗಲೇ ಹೇಳಿದ ಹಾಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಕೋವಿಡ್ ಹಿನ್ನೆಲೆಯಲ್ಲಿ ರೈತರ ಮತ್ತು ಗ್ರಾಮೀಣ ಯುವಜನರ ಸ್ಥಿತಿಗತಿಗಳು. ಕೋವಿಡ್ ಹಿನ್ನೆಲೆಯಲ್ಲಿ ರೈತರ ಮತ್ತು ಯುವಜನರ, ಗ್ರಾಮೀಣ ಯುವಜನರ ಅನ್ನುವ ವರ್ಗೀಕರಣವೇನು ಮಾಡ್ಕೋಬೇಕಾದಂಥ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕೋವಿಡ್ಡಿನ ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ ಕೇವಲ ಕೋವಿಡ್ ಸೋಂಕಿತರಷ್ಟೇ ಅಲ್ಲ, ಕೋವಿಡ್ನಿಂದ ಸೋಂಕು ಬಡಿದೇ ಇರೋರು ಕೂಡ ಅದರ ಪರಿಣಾಮ ತಟ್ತಾ ಇದೆ. ಹಾಗಾಗಿ ಈ ವಿಷಯವನ್ನು ಕುರಿತಂತೆ 3-4 ಸಂಗತಿಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ನಾನು ಮುಖ್ಯವಾಗಿ ತಮ್ಮ ಗಮನ ಸೆಳೆಯೋದು ಅಂತ ಹೇಳಿದ್ರೆ, ಕೋವಿಡ್ ಪೂರ್ವದಲ್ಲಿ ಮಾರ್ಚ್ 24ನೇ ತಾರೀಕು ಲಾಕ್ಡೌನ್ ಒಂದು ಪ್ರಾರಂಭ ಆಯಿತು. ಅದಕ್ಕೆ ಪೂರ್ವದಲ್ಲೇ ಪರಿಚಯ ಮಾಡಿಕೊಡ್ತಾ ಸ್ನೇಹಿತರು ಹೇಳಿದ ಹಾಗೆ 2019 ಡಿಸೆಂಬರ್, ಅದರ ಹಿಂದೇನೆ ನಮ್ಮ ಆರ್ಥಿಕತೆ ಪೂರ್ತಿ ನೆಲಕಚ್ಚಿತ್ತು. ಅದು GDP ಆಗ್ಬೋದು, ಅದು ಉದ್ಯೋಗ ಆಗ್ಬೋದು, ಅಥವಾ ಉತ್ಪಾದನೆ ಆಗ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುರಾಬಟ್ಟೆ ಆಗಿಬಿಟ್ಟಿತ್ತು ನಮ್ಮ ಆರ್ಥಿಕತೆ. ಮತ್ತು ಈ ಬಗ್ಗೆ ನನ್ನ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ, ಕೋವಿಡ್ ಪೂರ್ವದಲ್ಲಿ ಉಂಟಾಗಿದ್ದಂಥ ಆರ್ಥಿಕ ದುರಂತ ಸ್ವಯಂಕೃತ ಅಪರಾಧ, ಸರ್ಕಾರ ಮಾಡಿದಂಥ ಅಪರಾಧ. 2017-18, 18-19 ಮತ್ತು 19-20 ಈ 3 ವರ್ಷಗಳು ಆರ್ಥಿಕ ನಿರ್ವಹಣೆಯ ವೈಫಲ್ಯ ಇದೆಯಲ್ಲ, ಅದರ ಒಂದು ಪರಿಣಾಮವನ್ನು ನಾವಿವತ್ತು ಎದುರಿಸ್ತಾ ಇದ್ದೇವೆ. ಅದರ ಪರಿಣಾಮವನ್ನು ಕೋವಿಡ್ ಉಲ್ಬಣಗೊಳಿಸಿದೆ, ಅದು ನಿಜ. ಕೋವಿಡ್ ನಮ್ಮ ಸಮಸ್ಯೆಗಳನ್ನು ಹೆಚ್ಚು ಮಾಡಿದೆ. ಆದರೆ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ಕೂಲಿಕಾರರು ಅನುಭವಿಸ್ತಾ ಇರುವಂಥ ಹಸಿವು, ಅನುಭವಿಸ್ತಾ ಇರುವಂಥ ನಿರುದ್ಯೋಗ, ಅನುಭವಿಸ್ತಾ ಇರುವಂಥ ಹಾಹಾಕಾರ, ಇದೆಲ್ಲವೂ ಕೂಡ ಮನುಷ್ಯ ನಿರ್ಮಿತವಾದಂಥ ದುರಂತ. ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ಸರ್ಕಾರದ ಒಂದು ದೊಡ್ಡ ತಪ್ಪಿನ ಒಂದು ಪರಿಣಾಮವಾಗಿ ನಾವಿವತ್ತು ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆರ್ಥಿಕ ಕುಸಿತ 2018, 19, 19-20 ಉಂಟಾಯ್ತಲ್ಲ, ಅದರ ಪೂರ್ವದಿಂದ ಸುಮಾರು 2014-15 ನೋಡ್ಕೊಂಡು ಬರಬೇಕು ನಮ್ಮ ಆರ್ಥಿಕತೆ ನಾವು ಹೇಗೆ ನಿರ್ವಹಿಸ್ಕೊಂಡು ಬಂದ್ವಿ ಅಂತ. ಇವತ್ತು ಕೋಟ್ಯಾಂತರ ಜನ ವಲಸೆ ಕಾರ್ಮಿಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರೆ, ನಗರ ಪ್ರದೇಶಗಳಲ್ಲಿ ಕೆಲಸಗಳನ್ನು ಕಳ್ಕೊಂಡು ಮಹಿಳೆಯರು ಪರಿತಪಿಸ್ತಾ ಇದ್ದರೆ, ಇದರ ಹಿಂದಿನ ಮೂಲ ಕಾರಣ ಅಂತ ಹೇಳಿದ್ರೆ ಸರ್ಕಾರ ಅನುಸರಿಸ್ತಾ ಇರುವಂಥ ಬಂಡವಾಳದ ವೈಭವೀಕರಣ, ಬಂಡವಾಳಗಾರರ ಆರಾಧನೆ. 2019-20 ಆರ್ಥಿಕ ಸಮೀಕ್ಷೆ ವರದಿಯನ್ನು ನಾವು ನೋಡಬೇಕು. ಆ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ದೇಶದ ಅಭಿವೃದ್ಧಿಯ ಮೂಲ ದ್ರವ್ಯ ಅಂದರೆ ಖಾಸಗಿ ವಲಯ ಅಂತ ಹೇಳುತ್ತೆ. ಈ ದೇಶದ ಆರ್ಥಿಕತೆಯ ಮೂಲ ಚಾಲಕ ಶಕ್ತಿ ಅಂತ ಹೇಳಿದ್ರೆ ಖಾಸಗಿ ಉದ್ದಿಮೆದಾರರು ಅಂತ ಹೇಳ್ತೀವಿ. ಆದರೆ ಈ ಖಾಸಗಿ ವಲಯ ಮತ್ತು ಖಾಸಗಿ ಉದ್ದಿಮೆದಾರರು ಇವತ್ತು ಏನು ಮಾಡ್ತಿದ್ದಾರೆ? ಈ ಬಂಡವಾಳಿಗರಿಗೆ, ಈ ಖಾಸಗಿ ವಲಯಕ್ಕೆ ಎಲ್ಲ ರೀತಿಯ ಸೌಲಭ್ಯವನ್ನು, ರಿಯಾಯಿತಿಗಳನ್ನು ಸರ್ಕಾರ ಕೊಡ್ತಾ ಇದೆ. ಎಷ್ಟು? 2019 ಸೆಪ್ಟೆಂಬರ್ನಲ್ಲಿ ಸರ್ಕಾರ ಉದ್ದಿಮೆಗಾರರಿಗೆ ಘೋಷಿಸಿದ ತೆರಿಗೆ ವಿನಾಯಿತಿ 1.45 ಲಕ್ಷ ಕೋಟಿ ಮತ್ತು 2020-21 ಬಜೆಟ್ನಲ್ಲಿ ಘೋಷಿಸಿದ ತೆರಿಗೆ ವಿನಾಯಿತಿ 65,000 ಕೋಟಿ. ಸುಮಾರು 2 ಲಕ್ಷ ಕೋಟಿ
ಉದ್ದಿಮೆಗಾರರಿಗೆ ಸರ್ಕಾರ ರಿಯಾಯಿತಿಯನ್ನು ಕೊಟ್ಟಿತ್ತು. ಅದರ ಪರಿಣಾಮ ಏನಾಯಿತು? ಅವರು ಆ ರೀತಿ ಉಳಿಸಿಕೊಂಡಂಥ ತೆರಿಗೆ ಹಣವನ್ನು ಬಂಡವಾಳವಾಗಿ ವಿನಿಯೋಜನೆ ಮಾಡಿದ್ರ, ಆರ್ಥಿಕತೆಯಲ್ಲಿ ಉದ್ಯೋಗಗಳನ್ನು ಹೆಚ್ಚು ಮಾಡಿದ್ರ, ಉತ್ಪಾದನೆಯನ್ನು ಹೆಚ್ಚು ಮಾಡಿದ್ರ, ಕಾರ್ಮಿಕರ ಕೂಲಿಯನ್ನು ಹೆಚ್ಚು ಮಾಡಿದ್ರ? ಇಲ್ಲ. ಇವೆಲ್ಲವೂ ಕೂಡ ವಿರುದ್ಧದ ಪರಿಣಾಮವನ್ನು ನಾವು ಅನುಭವಿಸಿದ್ವಿ. ಪರಿಚಯ ಮಾಡಿಕೊಡ್ಬೇಕಾದ್ರೆ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ನಿರುದ್ಯೋಗ ಪ್ರಮಾಣ ಕಳೆದ 45 ವರ್ಷಗಳಲ್ಲಿಯೇ ಇವತ್ತು ಅತ್ಯಧಿಕ ಮಟ್ಟದಲ್ಲಿದೆ. ಇದು 2019ರಲ್ಲಿ ನಾನು ಹೇಳ್ತಾ ಇರೋದು. ಕೋವಿಡ್ ನಂತರ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಸಂಸ್ಥೆ ನಡೆಸಿದ ಅಧ್ಯಯನದ ಪ್ರಕಾರ ನಿರುದ್ಯೋಗದ ಪ್ರಮಾಣ 25% ಏರಿದೆ. 45 ವರ್ಷಗಳಲ್ಲೇ ಅಧಿಕವಾದದ್ದು ನಿರುದ್ಯೋಗ ಪ್ರಮಾಣ 6%. ಇವತ್ತದು 25% ಹೋಗಿದೆ ಅಂತ ಹೇಳಿದ್ರೆ ಅದರ ಉಲ್ಬಣಾವಸ್ಥೆಯನ್ನು, ಅದರ ಪರಾಕಾಷ್ಠೆಯನ್ನು ನಾವು ಊಹಿಸಿಕೊಳ್ಬಹುದು. ಗ್ರಾಮೀಣ ಯುವ ಜನರು, ರೈತಾಪಿ ಜನ ಇವತ್ತು ಸಂಕಷ್ಟ ಪಡ್ತಾ ಇದ್ದರೆ ಅದರ ಮೂಲ ಆರ್ಥಿಕತೆಯನ್ನು ಖಾಸಗೀಕರಣಕ್ಕೆ ಒಳಪಡಿಸಲು ನಡೆಸುತ್ತಿರುವಂಥ ಕೇಂದ್ರ ಸರ್ಕಾರದ ಹುನ್ನಾರದಲ್ಲಿದೆ. ಅದರ ಮೂಲ ಕಳೆದ 30-40 ವರ್ಷಗಳಿಂದ ಸರ್ಕಾರ ಕೃಷಿ ವಲಯಕ್ಕೆ ಸಾರ್ವಜನಿಕ ಬಂಡವಾಳ ವಿನಿಯೋಜನೆ ಪೂರ್ಣ ನಿಲ್ಲಿಸಿಬಿಟ್ಟಿದೆ. ಕೈಗಾರಿಕೋದ್ಯಮಿಗಳೇ ಸಂಪತ್ತಿನ ಸೃಷ್ಟಿಕರ್ತರು ಅಂತ ಈ ಸರ್ಕಾರ ಮತ್ತೆ ಮತ್ತೆ ಹೇಳ್ತಾ ಇದೆ. ಆದರೆ ನಮಗೆ ಅರ್ಥಶಾಸ್ತ್ರ ಹೇಳಿಕೊಟ್ಟ ಪಾಠ ಅಂತ ಹೇಳಿದ್ರೆ ಉತ್ಪಾದನೆಯ ಮೂಲ ಶ್ರಮಶಕ್ತಿ ಅಂತ, ಅಭಿವೃದ್ಧಿಯ ಮೂಲ ಶ್ರಮಶಕ್ತಿ ಅಂತ, ಕಾರ್ಮಿಕ ವರ್ಗ, ದುಡಿಮೆಗಾರರು. ಅದರ ಅರ್ಥ ಅಭಿವೃದ್ಧಿಯಲ್ಲಿ ಬಂಡವಾಳ ಬೇಡ ಅಂತೇಳಿ ಅಲ್ಲ, ಅಭಿವೃದ್ಧಿಯಲ್ಲಿ ಬಂಡವಾಳ ಅವಶ್ಯಕತೆ ಇಲ್ಲ ಅಂತೇಳಿ ಅಲ್ಲ. ಆದರೆ ಶ್ರಮಶಕ್ತಿಯ ದುಡಿಮೆಗಾರರ ಪಾತ್ರ ಇಲ್ದಲೇ ಬಂಡವಾಳ ಬದುಕೋದು ಸಾಧ್ಯ ಇಲ್ಲ, ಬೆಳೆಯೋದು ಸಾಧ್ಯ ಇಲ್ಲ, ಅಭಿವೃದ್ಧಿ ಪಡಿಸೋದು ಸಾಧ್ಯ ಇಲ್ಲ. ಸೊ ನನ್ನ ಮೊದಲನೆಯ ತೀರ್ಮಾನ ಅಂತ ಹೇಳಿದ್ರೆ, ರೈತಾಪಿ ವರ್ಗ ಇವತ್ತು ಸಂಕಷ್ಟ ಅನುಭವಿಸ್ತಾ ಇದ್ದರೆ ಕೂಲಿಕಾರರು, ವಲಸೆಗಾರರು, ದುಡಿಮೆಗಾರರು, ಕಾರ್ಮಿಕರು ಹಸಿವಿನಿಂದ ಕಂಗೆಟ್ಟಿದ್ರೆ ಅದರ ಮೂಲ ಸರ್ಕಾರ ಅನುಸರಿಸ್ತಾ ಇರುವಂಥ ಖಾಸಗೀಕರಣದ ನೀತಿಗಳಲ್ಲಿದೆ. APMCಯನ್ನು ನೀವು ಖಾಸಗೀಕರಣಕ್ಕೆ ಒಳಪಡಿಸ್ತೀರಿ, ವಿದ್ಯುತ್ ವಲಯವನ್ನು ನೀವು ಇವತ್ತು ಖಾಸಗಿ ರಂಗಕ್ಕೆ ವಹಿಸಿಕೊಡ್ತಾ ಇದ್ದೀರಿ, ಕೃಷಿಯಲ್ಲಿ ಗುತ್ತಿಗೆ ಕೃಷಿ ಪದ್ಧತಿಯನ್ನು ನೀವು ಅಳವಡಿಸಿದ್ದೀರಿ. ಇದನ್ನು ನಾವು ಅರ್ಥಶಾಸ್ತ್ರದಲ್ಲಿ ಕಾರ್ಪೊರೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಕರೀತೇವೆ. ಸೊ ಈ ಎಲ್ಲ ಕಾರಣದಿಂದಾಗಿ ನಾವಿವತ್ತು ದುಡಿಯುವ ವರ್ಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಸರ್ಕಾರ ಕಾರ್ಮಿಕ ವರ್ಗವನ್ನು ನಿಕೃಷ್ಟೀಕರಣಕ್ಕೆ ಒಳಪಡಿಸಿದೆ, ಬಂಡವಾಳವನ್ನು ವೈಭವೀಕರಿಸ್ತಿದೆ, ಖಾಸಗಿ ವಲಯವನ್ನು ಆರಾಧನೆ ಮಾಡ್ತಾ ಇದೆ. ಇದು ಒಂದು. ಎರಡನೆಯ ಸಂಗತಿ ಅಂತ ಹೇಳಿದ್ರೆ, ಈ ಕಾರ್ಪೊರೇಟ್ ವಲಯಕ್ಕೆ ಆದ್ಯತೆ ಕೊಡೋದ್ರಿಂದ, ಖಾಸಗಿ ವಲಯಕ್ಕೆ ಆದ್ಯತೆ ಕೊಡೋದ್ರಿಂದ ಬಂಡವಾಳಿಗರಿಗೆ ಕೆಂಪು ಹಾಸಿಗೆಯನ್ನು ಹಾಸಿ ಸ್ವಾಗತ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅವೆಲ್ಲವೂ ಕೂಡ ನಾವು ಮಾರುಕಟ್ಟೆ ಅರ್ಥಶಾಸ್ತ್ರ, ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೇವೆ. ಎಲ್ಲಿ ಖಾಸಗಿ ವಲಯ ದೊಡ್ಡ ಪ್ರಮಾಣದಲ್ಲಿರ್ತದೋ, ಆದ್ಯತಾ ವಲಯವಾಗಿರುತ್ತೋ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೇವೆ. ಅರ್ಥಶಾಸ್ತ್ರದ ಮೊದಲನೆಯ ಪಾಠ ಅಂತ ಹೇಳಿದ್ರೆ, ಮಾರುಕಟ್ಟೆ ನಿಯಂತ್ರಣವಿಲ್ಲದೆ ಇದ್ದರೆ ಅದು ಅನಾಹುತವನ್ನು ಉಂಟು ಮಾಡ್ತದೆ. ಬಡವರಿಗೆ, ಗ್ರಾಹಕರಿಗೆ, ದುಡಿಮೆಗಾರರಿಗೆ, ರೈತರಿಗೆ ಮಾರುಕಟ್ಟೆ ಯಾವತ್ತೂ ಕೂಡ ಅವ್ರ ಪರವಾಗಿರೋದಿಲ್ಲ. ಹಾಗಾಗಿ ಮಾರುಕಟ್ಟೆಯ ಮೇಲೆ ನಿಯಂತ್ರಣದ ಅಂಕುಶ ಬೇಕಾಗ್ತದೆ. ಅಮೇರಿಕದಲ್ಲಿ, ಇಂಗ್ಲೆಂಡಿನಲ್ಲಿ, ಜಪಾನಿನಲ್ಲಿ ಇದನ್ನು ಅನುಸರಿಸಲಾಗ್ತಾ ಇದೆ. 2008ರಲ್ಲಿ ಜಾಗತಿಕ ಆರ್ಥಿಕ ದುರಂತ, ಕುಸಿತ ಉಂಟಾಗಿತ್ತು.
2008ರಲ್ಲಿ ಇಡೀ ಪ್ರಪಂಚದ ಎಲ್ಲ ದೇಶಗಳು ಕೂಡ ಆರ್ಥಿಕ ಕುಸಿತವನ್ನು ಅನುಭವಿಸಿದ್ವು. ಆದರೆ ಅದನ್ನು ತುಂಬ ಯಶಸ್ವಿಯಾಗಿ ಭಾರತ ನಿರ್ವಹಿಸ್ತು. ಅದರ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿದ್ದಂಥ ನಿಯಂತ್ರಣ ವ್ಯವಸ್ಥೆ, ಕೈಗಾರಿಕಾ ರಂಗದ ಮೇಲೆ, ಮಾರುಕಟ್ಟೆ ವಲಯದ ಮೇಲೆ, ರಫ್ತು ಆಮದು ವ್ಯವಹಾರಗಳ ಮೇಲೆ ಸರ್ಕಾರದ ಕಾನೂನುಗಳ ನಿಯಂತ್ರಣ ಏನಿತ್ತು, ಅದರಿಂದಾಗಿ 2008ರಲ್ಲಿ ನಾವು ಯಶಸ್ವಿಯಾದ್ವಿ. 2020ರಲ್ಲಿ ಮಹಾ ವೈಫಲ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ನಿಯಂತ್ರಣ ವ್ಯವಸ್ಥೆಯನ್ನು ಹಿಂತೆಗೆದುಕೊಳ್ತಾ ಇದ್ದೇವೆ, ನಿಯಂತ್ರಣ ವ್ಯವಸ್ಥೆಯನ್ನು ಮುಚ್ಚಿ ಹಾಕ್ತಾ ಇದ್ದೇವೆ, ಮಾರುಕಟ್ಟೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತಾ ಇದ್ದೇವೆ. ಇದು ಎರಡನೇದ್ದು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಯುವಜನರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಇವತ್ತು ರೈತರ ಬಗ್ಗೆ ಮಾತನಾಡ್ತಿದ್ದೇವೆ. ಮೊದಲನೇದಾಗಿ ನಾನು ಹೇಳಿದಾಗೆ ಖಾಸಗೀಕರಣ ನೀತಿಯನ್ನು ನಾವು ಪ್ರಬಲವಾಗಿ ವಿರೋಧಿಸಬೇಕು. ಎರಡನೇದ್ದು ಮಾರ್ಕೆಟೀಕರಣವನ್ನು ನಾವು ವಿರೋಧಿಸಬೇಕು. ಮಾರ್ಕೆಟ್ ಯಾವತ್ತೂ ಕೂಡ ರೈತರ, ಬಡವರ, ದುಡಿಮೆಗಾರರ ಪರವಾಗಿ ಕೆಲಸ ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಮಾರುಕಟ್ಟೆ ಅಂತ ಹೇಳಿದ್ರೆ ಲಾಭ, ಮಾರುಕಟ್ಟೆ ಅಂತ ಹೇಳಿದ್ರೆ ಹೆಚ್ಚು ಲಾಭ, ಮಾರುಕಟ್ಟೆ ಅಂದರೆ ಇನ್ನೂ ಹೆಚ್ಚು ಲಾಭ. ಲಾಭಕ್ಕಾಗಿಯೇ ಮಾರುಕಟ್ಟೆ ಕೆಲಸ ಮಾಡುವಂಥದ್ದು. ಆದ್ದರಿಂದ ಈ ಥರದ ನೀತಿಗಳನ್ನು ನಾವು ವಿರೋಧಿಸಬೇಕಾಗಿದೆ. ಅದು ಗುತ್ತಿಗೆ ಕೃಷಿ ಇರ್ಬೋದು, ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರ್ಬೋದು, ಅಥವಾ ಉದ್ದಿಮೆ ರಂಗದಲ್ಲಿ ನಾವು ಇವತ್ತು ಅನುಸರಿಸ್ತಾ ಇರುವಂತಹ ಗುತ್ತಿಗೆ ಕಾರ್ಮಿಕ ಪದ್ಧತಿ ಇರ್ಬೋದು, ಹೊರಗುತ್ತಿಗೆ ಕಾರ್ಮಿಕ ಪದ್ಧತಿ ಇರ್ಬೋದು. ಇವೆಲ್ಲವೂ ಕೂಡ ನಾನೇನು ಪದ ಬಳಸ್ತೆ, ಕಾರ್ಮಿಕ ಶಕ್ತಿಯ ನಿಕೃಷ್ಟೀಕರಣಕ್ಕೆ ಇವೆಲ್ಲವೂ ಕೂಡ ನಿದರ್ಶನಗಳು. ನಿಮಗೆ ಆಶ್ಚರ್ಯ ಆಗ್ಬೋದು, ಭಾರತದ ಕೈಗಾರಿಕಾ ವಲಯದಲ್ಲಿ ಇವತ್ತು ಹೊರಗುತ್ತಿಗೆ ಮತ್ತು ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇರೋರ ಪ್ರಮಾಣ, ಕಾರ್ಮಿಕರ ಪ್ರಮಾಣ 34%. ಅಲ್ಲಿ ಸಾಮಾಜಿಕ ಭದ್ರತೆ ಇಲ್ಲ, ಉದ್ಯೋಗದ ಭದ್ರತೆ ಇಲ್ಲ, ಸಾಮಾಜಿಕ ವಿಮೆ ಇಲ್ಲ, ಸೌಲಭ್ಯಗಳಿಲ್ಲ. 7ನೆಯ ಕೇಂದ್ರದ ವೇತನ ಆಯೋಗ ನಿಗದಿಪಡಿಸಿದ ಕನಿಷ್ಠ ವೇತನ 18,000 ರೂಪಾಯಿ. ಅದರ ಅರ್ಧವೂ ಕೂಡ ಇವತ್ತು ನಮ್ಮ ಕಾರ್ಮಿಕ ವರ್ಗಕ್ಕೆ, ದುಡಿಯುವ ವರ್ಗಕ್ಕೆ ದೊರೀತಾ ಇಲ್ಲ. ಅವರ ರಕ್ಷಣೆಗೆ ನಿಲ್ಲೋದಕ್ಕೆ ಪ್ರತಿಯಾಗಿ ಸರ್ಕಾರ ಬಂಡವಾಳಿಗರ ಪರವಾಗಿ, ಕೈಗಾರಿಕೋದ್ಯಮಿಗಳ ಪರವಾಗಿ ನಿಲ್ತಾ ಇದೆ. ಇದು ದೊಡ್ಡ ದುರಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಇವತ್ತು ಯುವಜನರ ಮತ್ತು ರೈತಾಪಿ ವರ್ಗದ ಬದುಕನ್ನು ಉತ್ತಮಪಡಿಸ್ಲಿಕ್ಕಾಗಿ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ಆತ್ಮನಿರ್ಭರ ಭಾರತ ಅಭಿಯಾನ ಅನ್ನೋ ಕಾರ್ಯಕ್ರಮವನ್ನು ಘೋಷಿಸಿದೆ. ಕೋವಿಡ್ ಅನ್ನುವಂಥದ್ದು ವಿಪತ್ತು, ಅದೊಂದು ಕೆಲಾಮಿಟಿ, ಪೆಂಡಮಿಕ್. ಆದರೆ 20 ಲಕ್ಷ ಕೋಟಿ ಆತ್ಮನಿರ್ಭರ ಅಭಿಯಾನ ಏನಿದೆ ಅದು ಕೇವಲ ಘೋಷಣೆ, ಅದು ಕೇವಲ ಅಂಕಿ ಸಂಖ್ಯೆಗಳ ಒಂದು ಲೆಕ್ಕಾಚಾರ ಅಷ್ಟೇ. ಅದರ ಒಳಗಿನ ರಹಸ್ಯ ಏನು ಅಂತ ಹೇಳಿದ್ರೆ, 20 ಲಕ್ಷ ಕೋಟಿಯಲ್ಲಿ ಮಾರ್ಚ್ನಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಘೋಷಿಸಿದ 8.01 ಲಕ್ಷ ಕೋಟಿ ಸೇರಿಕೊಂಡಿದೆ ಅದಕ್ಕೆ. ಅದೇನದು RBI ಘೋಷಿಸಿದ 8.1 ಲಕ್ಷ ಕೋಟಿ ಏನದು? ಏನು ಅಂತ ಹೇಳಿದ್ರೆ, ವಾಣಿಜ್ಯ ಬ್ಯಾಂಕ್ಗಳು ಉದ್ಯಮಿಗಳಿಗೆ ಸಾಲ ಕೊಡುತ್ತವೆ. ಆ ಸಾಲ ಕೊಡಬೇಕಾದ್ರೆ ವಾಣಿಜ್ಯ ಬ್ಯಾಂಕ್ಗಳ ಬಳಿ ಹಣ ಇರಬೇಕು, ಅದನ್ನು ಲಿಕ್ವಿಡಿಟಿ ಅಂತ ಕರೀತೇವೆ. ಆದರೆ ನಮ್ಮಲ್ಲಿ ಆ ಬ್ಯಾಂಕ್ಗಳು ಆ ದ್ರವ್ಯದ ಕೊರತೆಯನ್ನು ನರಳ್ತಾ ಇದ್ವು. ಅದನ್ನು ತುಂಬಿಕೊಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 8 ಲಕ್ಷ ಕೋಟಿ ತನ್ನ ತಿಜೋರಿಯಲ್ಲಿ ಇಟ್ಕೊಂಡಿದೆ. ಬ್ಯಾಂಕ್ಗಳು ಗ್ರಾಹಕರಿಗೆ ಸಾಲ ಕೊಡಬೇಕು ಅಂದರೆ ಆ ಮೊತ್ತವನ್ನು RBI ತಿಜೋರಿಯಿಂದ ತಗೋಬಹುದು. ಇದು ಕಾರ್ಮಿಕರಿಗೆ, ರೈತರಿಗೆ, ದುಡಿಮೆಗಾರರಿಗೆ ಸಿಗುವ ಹಣ ಅಲ್ಲ ಇದು. ಮತ್ತು ಅಲ್ಪಾವಧಿಯಲ್ಲಿ ಇದರಿಂದ ಯಾವ ಅನುಕೂಲವೂ ಕೂಡ ಇಲ್ಲ. ದೀರ್ಘಾವಧಿಯಲ್ಲಿ ಅನುಕೂಲ ಆಗ್ಬೋದು, ಆದರೆ ಕೋವಿಡ್ ಸಮಸ್ಯೆ ತಕ್ಷಣದ ಸಮಸ್ಯೆ, ತಕ್ಷಣದ ಆಹಾರದ ಸಮಸ್ಯೆ, ತಕ್ಷಣದ ಹಸಿವಿನ ಸಮಸ್ಯೆ, ತಕ್ಷಣದ ಉದ್ಯೋಗದ ಸಮಸ್ಯೆ. ಸೊ 8 ಲಕ್ಷ ಕೋಟಿ ಅದಾಯಿತು. ಇನ್ನೊಂದು ಅಂಶ ಇದೆ. ನಿರ್ಮಲಾ ಸೀತಾರಾಮನ್ರವರು
20 ಲಕ್ಷ ಕೋಟಿ ಆತ್ಮನಿರ್ಭರ ಭಾರತ ಅಭಿಯಾನದ ಮೊದಲನೇ ಕಂತನ್ನು ಪ್ರಕಟಿಸಿದಾಗ ಇದ್ದ ಮೊತ್ತ 5.94 ಲಕ್ಷ ಕೋಟಿ. ಇದು ಯಾತಕ್ಕೆ? ನೀವು ಅವರ ಮೊದಲನೇ ಕಂತಿನ ಘೋಷಣೆಯನ್ನು ನೀವು ಕೇಳಿದರೆ ಗೊತ್ತಾಗ್ತದೆ. ಅಷ್ಟೂ ಹಣ MSMEಗಳಿಗಾಗಿ ಮೀಸಲಿಡಲಾಗಿದೆ. ಅದರ ದುರಂತ ಅಂದರೆ MSMEಗಳು ಇವತ್ತು ಸಾಲವನ್ನು ಬ್ಯಾಂಕಿಗಿಂದ ಎತ್ತುವ ಸ್ಥಿತಿಯಲ್ಲಿಲ್ಲ, ಅವರಿಗೆ ಸಿದ್ಧ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸರ್ಕಾರ ಅರ್ಥ ಮಾಡ್ಕೊಳ್ಳದೆ ಇರುವಂಥ ಅರ್ಥಶಾಸ್ತ್ರದ ನಿಯಮ ಅಂತ ಹೇಳಿದ್ರೆ, ಆರ್ಥಿಕ ಕುಸಿತ ಉಂಟಾದಾಗ ಯಾವುದನ್ನು ಡಿಪ್ರೆಷನ್ ಅಂತ ಹೇಳ್ತೇವೆ, ಆರ್ಥಿಕ ಹಿಂಜರಿತ ಉಂಟಾದಾಗ ಅದಕ್ಕೆ ಮೂಲ ಪರಿಹಾರ ಅಂತ ಹೇಳಿದ್ರೆ ಸಮಾಜದಲ್ಲಿ ಬೇಡಿಕೆಯನ್ನು ಬಲಪಡಿಸೋದು. ಇದನ್ನು ಸಮಗ್ರ ಬೇಡಿಕೆ ಅಂತ ಕರಿತೇವೆ ಅರ್ಥಶಾಸ್ತ್ರ, ಅಗ್ರಿಗೇಟ್ ಡಿಮಾಂಡ್ ಅಂತ. ಏನು ಬೇಡಿಕೆ ಅಂತ ಹೇಳಿದ್ರೆ, ಜನಗಳ ಕೈಯಲ್ಲಿ ಕೆಲಸ ಇರಬೇಕು, ಅವರ ಬೊಕ್ಕಣದಲ್ಲಿ ದುಡ್ಡು ಇರಬೇಕು, ಆಗ ಮಾರುಕಟ್ಟೆಗೆ ಹೋಗ್ತಾರೆ, ಸರಕುಗಳನ್ನು ಕೊಂಡ್ಕೊಳ್ತಾರೆ. ಈಗ ಬೇಡಿಕೆ ಜಾಸ್ತಿ ಆದಾಗ ಏನು ಮಾಡ್ತಾರೆ ಉದ್ಯಮಿಗಳು? ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಬಂಡವಾಳ ತೊಡಗಿಸ್ತಾರೆ. ಬಂಡವಾಳ ತೊಡಗಿಸ್ಬೇಕು, ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂದರೆ ಕಾರ್ಮಿಕರನ್ನು ನೇಮಿಸ್ಕೋಬೇಕು. ಇದನ್ನೇ ನೊಬೆಲ್ ಪ್ರಶಸ್ತಿ ವಿಜೇತ ಅಭಿಜಿತ್ ಬ್ಯಾನರ್ಜಿ ಹೇಳ್ತಾ ಇರುವಂಥದ್ದು, ಅಮರ್ತ್ಯ ಸೆನ್ ಹೇಳ್ತಾ ಇರುವಂಥದ್ದು, ರಘುರಾಮ್ ರಾಜನ್ ಹೇಳ್ತಾ ಇರುವಂಥದ್ದು, IMFನ ಮುಖ್ಯ ಎಕಾನಮಿಸ್ಟ್ ಕರ್ನಾಟಕದವಳಾದಂಥ ಗೀತಾ ಗೋಪಿನಾಥ್ ಹೇಳ್ತಾ ಇರುವಂಥದ್ದು, ಇವತ್ತಿನ ಭಾರತದ ಯುವಜನರ, ರೈತಾಪಿ ಜನರ ಸಂಕಷ್ಟದ ಪರಿಹಾರ ಇರೋದು ಬೇಡಿಕೆಯನ್ನು ಬಲಪಡಿಸಬೇಕು. ಬೇಡಿಕೆಯನ್ನು ಬಲಪಡಿಸಬೇಕು ಅಂತ ಹೇಳಿದ್ರೆ ಜನಗಳಿಗೆ ದುಡ್ಡು ಬೇಕು. 20 ಲಕ್ಷ ಕೋಟಿಯಿಂದ ಜನಗಳಿಗೆ ದುಡ್ಡು ಸಿಗೋದಿಲ್ಲ. RBI ಅದರಲ್ಲಿ ಒಳಗೊಂಡಿರುವಂಥ 8 ಲಕ್ಷ ಕೋಟಿಯಿಂದ ಜನಗಳಿಗೆ ಸಿಗೋದಿಲ್ಲ. ಈ 20 ಲಕ್ಷ ಕೋಟಿ ಆತ್ಮನಿರ್ಭರ ಅಭಿಯಾನದಲ್ಲಿ ನಿಜವಾಗಿ ರೈತರ ಬೇಡಿಕೆಯನ್ನು ಬಲಪಡಿಸುವ ಪ್ರಮಾಣ ಸುಮಾರು 50,000ದಿಂದ 60,000 ಕೋಟಿ ಇದೆ. ಹಾಗಾಗಿ ಇವತ್ತು ನಮಗೆ ಬೇಕಾಗಿರುವಂಥದ್ದು ಮನ್ರೇಗಾ ಕಾರ್ಯಕ್ರಮ. ತಕ್ಷಣ ಜನರಿಗೆ ಹಣ ಸಿಗ್ತದೆ, ಕೂಲಿ ಸಿಗ್ತದೆ, ಉದ್ಯೋಗ ಸಿಗ್ತದೆ, ಹಣ ಸಿಗ್ತದೆ. ಅದನ್ನು ಕಳೆದ 7 ವರ್ಷಗಳಿಂದ ಕೇಂದ್ರ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿತ್ತು. ಈಗ ಅದು ಕಣ್ತೆರೆದಿದೆ. ಮನ್ರೇಗಾಕ್ಕೆ ಒಂದಿಷ್ಟು ಹಣ ಕೊಟ್ಟಿದೆ, ಸಾಕಾಗೋದಿಲ್ಲ. ಮನ್ರೇಗಾಗೆ ಕನಿಷ್ಠ 1 ಲಕ್ಷ ಕೋಟಿ ಹಣವನ್ನು ವಿನಿಯೋಜನೆ ಮಾಡಬೇಕು. ಒಂದು. ಎರಡನೇದ್ದು, ಅದೇ ಥರದ ಕಾರ್ಯಕ್ರಮವನ್ನು ನಗರ ಪ್ರದೇಶದಲ್ಲೂ ಕೂಡ ಆರಂಭ ಮಾಡಬೇಕು. ಇವತ್ತು ಮನೆಗಳಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ಕೆಲಸ ಕಳ್ಕೊಂಡಿದ್ದಾರೆ, ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ಮಕ್ಕಳು ಕೆಲಸ ಕಳ್ಕೊಂಡಿದ್ದಾರೆ, ಅಂಗಡಿಗಳಲ್ಲಿ ಜವಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಜನ ಕೆಲಸ ಕಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಕೆಲಸ ಎಲ್ಲಿ ಸಿಗಬೇಕು? ನಗರ ಪ್ರದೇಶದಲ್ಲೂ ಕೂಡ ನೀವು MGNREGA ಆರಂಭ ಮಾಡಬೇಕು. ಅಲ್ಲಿ 1 ಲಕ್ಷ ಕೋಟಿ ವಿನಿಯೋಜನೆ ಮಾಡಬೇಕು. ಅಲ್ಲಿ ಕನಿಷ್ಠ ಕುಟುಂಬಕ್ಕೆ ಒಂದು ವರ್ಷದಲ್ಲಿ 100-150 ದಿನಗಳ ಕೆಲಸ ಕೊಡಬೇಕು. ಪ್ರತಿನಿತ್ಯ ಕೂಲಿ 500 ರೂಪಾಯಿ ಕೊಡಬೇಕು. ಹೀಗೆ ಮಾಡೋದ್ರಿಂದ ಮಾತ್ರ ನಮ್ಮ ವಲಸೆ ಕಾರ್ಮಿಕರು ಇವತ್ತೇನು ಸಂಕಷ್ಟ ಅನುಭವಿಸ್ತಿದ್ದಾರೆ ಮತ್ತು ಇಡೀ ಆರ್ಥಿಕತೆ ಏನು ಸಂಕಷ್ಟ ಅನುಭವಿಸ್ತಿದೆ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತದೆ. ನೀವು ಕೈಗಾರಿಕೋದ್ಯಮಿಗಳ ಬಗ್ಗೆ, ವ್ಯಾಪಾರಗಾರರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವುದು ಪುನಶ್ಚೇತನಕ್ಕೆ ಅದು ಯಾವುದೇ ರೀತಿಯ ಸಹಾಯ ಆಗೋದಿಲ್ಲ. ಆರ್ಥಿಕ ಪುನಶ್ಚೇತನಕ್ಕೆ ಇರುವ ತಕ್ಷಣದ ಇದನ್ನು ಕಳೆದ 2-3 ವರ್ಷದಿಂದ ನಮ್ಮ ಸಂಶೋಧಕರು ಹೇಳ್ತಿದ್ದಾರೆ. ಅಜಿಮ್ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಪ್ರಕಟಿಸಿದಂಥ ವರ್ಕಿಂಗ್ ಲೇಬರ್ ಇನ್ ಇಂಡಿಯಾ ವರದಿಯಲ್ಲಿ ಇದನ್ನು ಮತ್ತೆ ಹೇಳ್ತಿದ್ದಾರೆ. ಇವತ್ತೇನಾದರೂ ಕೂಡ ಕಳೆದ 4-5 ವರ್ಷಗಳಿಂದ ಬರಗಾಲ ಬಂದಾಗ ಕರ್ನಾಟಕದಲ್ಲಿ 2014, 15, 16ರಲ್ಲಿ ಜನರಿಗೆ ಹಸುವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನಾದರೂ ಕೆಲಸ ಆಗಿದ್ರೆ ಅನ್ನಭಾಗ್ಯದಿಂದ ಆಗಿದೆ. ಅನ್ನಭಾಗ್ಯದ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಇವರು. ಅಂಗನವಾಡಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಆಶಾ ಕಾರ್ಯಕರ್ತರ ಬಗ್ಗೆ ಮಾತನಾಡ್ತಾ ಇಲ್ಲ. ಆದಿ ಬೀದಿಗಳಲ್ಲಿ
ದಾನಶೂರ ಕರ್ಣರು ಅಂತ ಹೆಸರು ಹೇಳಿಸ್ಕೊಳ್ಳಿಕ್ಕೆ ಫುಡ್ ಪ್ಯಾಕೆಟ್ಗಳನ್ನು ಹಂಚ್ತಿದ್ದಾರೆ. ಯಾಕೆ? ನಮ್ಮ ಯೋಗ್ಯ ಬೆಲೆ ಅಂಗಡಿಗಳಿಲ್ವಾ, ನ್ಯಾಯಬೆಲೆ ಅಂಗಡಿಗಳಿಲ್ವಾ? ಅದ್ರ ಮೂಲಕ ತಾನೇ ನೀವು ವಿತರಣೆ ಮಾಡಬೇಕಾದದ್ದು. ಆದರೆ ನೀವು ದಾನಶೂರ ಕರ್ಣರು ಅಂತ ಹೇಳಿಸ್ಕೊಳ್ಳಿಕ್ಕೆ ಸರ್ಕಾರದ ಹಣ ತಗೊಂಡು ಸಾಮಾಜಿಕ ಅಂತರವನ್ನು ಪಾಲಿಸ್ದಿರಾ ಹಂಚ್ತಾ ಇದ್ದೀರಿ. ಇದೇನು ತೋರಿಸ್ತದೆ ಗೊತ್ತಾ? 1986ರಲ್ಲೇ ವಿಶ್ವಸಂಸ್ಥೆ ಘೋಷಿಸಿದ್ದು ಅಭಿವೃದ್ಧಿ ಅನ್ನುವಂಥದ್ದು ಜನರ ಹಕ್ಕು. ಅಭಿವೃದ್ಧಿ ಅನ್ನುವಂಥದ್ದು ಹಂಗಿನ ಸಂಗತಿಯಲ್ಲ. ಅಭಿವೃದ್ಧಿ ಅನ್ನುವಂಥದ್ದು ಯಾಚಕದ ಸಂಗತಿಯಲ್ಲ. ಇವತ್ತು ನಮ್ಮ ದುಡಿಮೆಗಾರರನ್ನ, ವಲಸಿಗರನ್ನ, ಕಾರ್ಮಿಕರನ್ನ, ಭಿಕ್ಷುಕರ ಮಟ್ಟಕ್ಕೆ ಇಳಿಸಿದ್ದೀರಿ. ಸರ್ಕಾರ ಹಕ್ಕಿನ ಪರಿಭಾಷೆಯಲ್ಲಿ ಅವರುಗಳಿಗೆ ಆಹಾರವನ್ನು ಕೊಡಬೇಕು, ದಾನ ಮಾಡೋದಲ್ಲ. ಅಭಿವೃದ್ಧಿ ಅನ್ನೋದು ದಾನದ ಸಂಗತಿಯಲ್ಲ, ದತ್ತಿಯ ಸಂಗತಿಯಲ್ಲ, ಅದು ಹಕ್ಕು. ಅದು ನಾವು ಒತ್ತಾಯ ಮಾಡಿ ಪಡೆದುಕೊಳ್ಬೇಕಾದಂಥ ಸಂಗತಿ. ಅದು ಬಡತನ ಇರಲಿ, ಹಸಿವಿರಲಿ, ನಿರುದ್ಯೋಗ ಇರಲಿ, ಅವೆಲ್ಲವೂ ಕೂಡ ಹಕ್ಕಿನ ಸಂಗತಿಗಳು. ಅನುಕಂಪದ ಅಯ್ಯೋ ಪಾಪ, ಅಭಿವೃದ್ಧಿ ಅನ್ನೋದು ಅಯ್ಯೋ ಪಾಪದ ಸಂಗತಿ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿದೆ. ಸರ್ಕಾರದ ಕ್ರಮಗಳೆಲ್ಲವೂ ಕೂಡ ಇವತ್ತು ಅಸಮಾನತೆಯನ್ನು ಉಲ್ಬಣಗೊಳಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಸಮಾಜ ಇದೆಯಲ್ಲ, ಇದು ಮೂಲಭೂತವಾಗಿ ಅಸಮಾನತೆಯ ಶ್ರೇಣೀಕರಣದ ಸಮಾಜ. ಅವರ್ ಸೊಸೈಟಿ ಈಸ್ ಬೇಸಿಕಲಿ ಇನ್ಇಗ್ಯಾಲಿಟೇರಿಯನ್, ಹೈರಾರ್ಕಿಕಲ್, ಪೇಟ್ರಿಯಾರ್ಕಲ್ ಸೊಸೈಟಿ. ಇದನ್ನು ನಿವಾರಣೆ ಮಾಡಬೇಕು ಅಂತಂದ್ರೆ ಅದರ ವಿರುದ್ಧವಾದಂಥ ಕ್ರಮಗಳನ್ನು ತಗೋಬೇಕು. ಶ್ರೇಣೀಕರಣವನ್ನು ನೀವು ಒಡೆದಾಕಬೇಕು, ಅಸಮಾನತೆಯನ್ನು. ಆದರೆ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಇವತ್ತು ಚರ್ಚೆ ನಡೀತಾ ಇದೆ, ಪ್ರಜಾವಾಣಿಯಲ್ಲಿ ಇವತ್ತು ಲೇಖನಗಳು ಬಂದಿದೆ ಆನ್ಲೈನ್ ಶಿಕ್ಷಣದ ಸಮಸ್ಯೆಗಳ ಬಗ್ಗೆ. ನಾವೆಲ್ಲರೂ ಕೂಡ ಗ್ರಾಮೀಣ ಯುವಜನರು ಜ್ಞಾಪಕ ಇಟ್ಕೋಬೇಕು, ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೆ ಓದ್ತಾ ಇರುವಂಥ ಮಕ್ಕಳ ಸಂಖ್ಯೆ 100 ಲಕ್ಷ ಇದೆ. 100 ಲಕ್ಷ. ಅವರಿಗೆ ಐಫೋನನ್ನು, ಸ್ಮಾರ್ಟ್ಫೋನನ್ನು, ಇಂಟರ್ನೆಟ್ ಎಲ್ಲಿ ಕೊಡ್ತೀರಿ? ಎಷ್ಟು ಜನಕ್ಕೆ ಕೊಡ್ತೀರಿ? ಒಂದು ಕುಟುಂಬದಲ್ಲಿ 2 ಮಕ್ಕಳಿದ್ರೆ 2 ಕೊಠಡಿಗಳ ಮನೆ ಇರ್ತದೆ ಅವ್ರಿಗೆ. ಅಲ್ಲಿ 2 ಮಕ್ಕಳಿಗೆ 2 ಕಂಪ್ಯೂಟರ್ ಕೊಟ್ಟು ಹೇಳಿಕೊಡುವಂಥದ್ದು ಸಾಧ್ಯ ಆಗ್ತದ? 2 ಇಯರ್ಫೋನ್ಗಳನ್ನು ಕೊಟ್ಟು. ಈ ಥರದ ಬಡ ಕುಟುಂಬಗಳ ಸಮಸ್ಯೆ ಬಗ್ಗೆ ನಿಮಗೆ ಅರಿವೇ ಇಲ್ವೇ? ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ್ ಹೇಳ್ತಾರೆ, ಆನ್ಲೈನ್ ಶಿಕ್ಷಣ ಬಿಟ್ಟು ನಮಗೆ ಬೇರೆ ಮಾರ್ಗವೇ ಇಲ್ಲ. ಹಾಗೆ ಇದು ಮೂರ್ಖತನ. ಏನು ಮಾಡ್ತಾ ಇದ್ದೀರಿ ಇವಾಗ ನೀವು? ಆನ್ಲೈನ್ ಶಿಕ್ಷಣದ ಮಕ್ಕಳು, ಆಫ್ಲೈನ್ ಶಿಕ್ಷಣದ ಮಕ್ಕಳು ಅನ್ನುವಂಥ ಅಸಮಾನತೆಯನ್ನು ಉಂಟು ಮಾಡ್ತಾ ಇದ್ದೀರಿ. ಯು ಆರ್ ಕ್ರಿಯೇಟಿಂಗ್ 2 kinds ಆಫ್ ಸ್ಟೂಡೆಂಟ್ಸ್. ಒಂದು ಆನ್ಲೈನ್ ಎಜುಕೇಷನ್ ಇರುವಂಥ ಮಕ್ಕಳು, ಆಫ್ಲೈನ್ ಎಜುಕೇಷನ್ ಇರುವಂಥ ಮಕ್ಕಳು. ಮತ್ತು ಆಫ್ಲೈನ್ನಲ್ಲಿ ಇರುವಂಥ ಮಕ್ಕಳೆಲ್ಲರೂ ಬಡವರು, ಗ್ರಾಮೀಣ ಪ್ರದೇಶದಲ್ಲಿರೋರು, ಗುಡಿಸಿನಲ್ಲಿರೋರು, ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವಂಥ ಮನೆಗಳಲ್ಲಿರುವಂಥವರು. ಕರ್ನಾಟಕದಲ್ಲಿ 70,000 ಶಾಲೆಗಳಿದೆ. 70,000 ಶಾಲೆಗಳಲ್ಲಿ ವಿದ್ಯುತ್ ಸಂಪರ್ಕ ಎಷ್ಟಕ್ಕಿದೆ? ಇಂಟರ್ನೆಟ್ ಸಂಪರ್ಕ ಎಷ್ಟು ಶಾಲೆಗಳಿಗಿದೆ? ಆನ್ಲೈನ್ ಏನು ಮಾಡ್ತೀರಿ? ಯಾವ ಪೂರ್ವ ಸಿದ್ಧತೆಯೂ ಇಲ್ದಲೇ ನೀವು ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಇದು ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಮುರಾಬಟ್ಟೆ ಮಾಡ್ತದೆ, ನೆಲ ಕಚ್ಚುವ ಹಾಗೆ ಮಾಡ್ತದೆ. ಹೀಗೇನೆ ಅನೇಕ ವಿಷಯಗಳ ಬಗ್ಗೆ ಮಾತನಾಡ್ಬೋದು. ಸಾಕಷ್ಟು ಸಮಯ ಆಗಿದೆ. ಹಾಗೆ ಇಷ್ಟು 3-4 ವಿಷಯಗಳು ನಾನು ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಒಂದು, ಇವತ್ತು ನಮ್ಮ ಗ್ರಾಮೀಣ ಯುವಜನರು, ರೈತರು, ದುಡಿಮೆಗಾರರು, ಕಾರ್ಮಿಕರು ಸಂಕಷ್ಟವನ್ನು, ಹಸಿವನ್ನು ಅನುಭವಿಸ್ತಾ ಇದ್ದರೆ ಇದರ ಮೂಲದಲ್ಲಿರುವಂಥದ್ದು ಖಾಸಗೀಕರಣದ ವೈಭವೀಕರಣ, ಶ್ರಮಶಕ್ತಿಯ ನಿಕೃಷ್ಟೀಕರಣ. ಇದು ಒಂದು. ಎರಡನೇದ್ದು, ನಿಯಂತ್ರಣಗಳು ಇಲ್ಲದೆ ಇದ್ದರೆ ಆ ಆರ್ಥಿಕತೆ, ಆ ಮಾರುಕಟ್ಟೆ ಉಳ್ಳವರ ಪರವಾಗಿ ಕೆಲಸ ಮಾಡುತ್ತೆ ಹೊರತು ಉಳಿದವರ ಪರವಾಗಿ ಕೆಲಸ ಮಾಡೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.
ಮೂರನೇದ್ದು 20 ಲಕ್ಷ ಕೋಟಿ ಕಾರ್ಯಕ್ರಮ ಏನಿದೆ ಇದು ತಕ್ಷಣದ ಸಮಸ್ಯೆಯನ್ನು ನಿವಾರಣೆ ಮಾಡುವ ಅಂಶಗಳು ಅದರಲ್ಲಿಲ್ಲ. ಅದು ಕೇವಲ ಘೋಷಣೆ. ಮತ್ತು ಕಳೆದ 4-5 ವರ್ಷಗಳಿಂದ ಈ ಸರ್ಕಾರ ಪ್ರಸಿದ್ಧಿಯಾಗಿರುವಂಥದ್ದು ಘೋಷಣೆಗಾಗಿ. ಅದರ ಅನುಷ್ಠಾನದ ಸಮಸ್ಯೆ ಇದೆ. ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ವಿ ಹ್ಯಾವ್ ಟು ರೆಸಿಸ್ಟ್ ಆನ್ಲೈನ್ ಎಜುಕೇಷನ್ ಪ್ರೋಗ್ರಾಮ್ ಆಫ್ ದಿ ಗವರ್ನಮೆಂಟ್ ಟುತ್ ಅಂಡ್ ನೈಲ್. ಪ್ರಬಲವಾಗಿ ನಾವು ವಿರೋಧಿಸಬೇಕು. ಇದು ದೊಡ್ಡ ಮತ್ತು ಜ್ಞಾಪಕ ಇಟ್ಕೋಬೇಕು, ಈ ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಒಂದು ತಲೆಮಾರಿನ ಭವಿಷ್ಯವನ್ನು ಹಾಳು ಮಾಡ್ತದೆ. ಇದು ಇಟ್ ಈಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ಫ್ಯೂಚರ್ ಆಫ್ 1 ಜನರೇಷನ್ ಆಫ್ ಸ್ಟೂಡೆಂಟ್ಸ್. ಇವತ್ತೇನು 1ರಿಂದ 10ರಿಂದ ಮಕ್ಕಳು ಓದ್ತಿದ್ದಾರೆ, ಅವ್ರು ಮುಂದೆ ಯಾರಾಗ್ತಾರೆ? ಪ್ರಜೆಗಳಾಗ್ತಾರೆ ಅವರು. ಇಷ್ಟೂ ಜನರ ಭವಿಷ್ಯವನ್ನು ನೀವು ಹಾಳು ಮಾಡ್ತೀರಿ. ಇಷ್ಟೂ ಜನರ ಭವಿಷ್ಯ ಅವ್ರ ಕೈಲಿದೆ. ಈ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ನನ್ನ ಅಪೀಲ್ ಟು ರೂರಲ್ ಯೂತ್ಸ್, ದೂರದರ್ಶನಗಳಲ್ಲಿ ಬರುವಂಥ 99% ಸಂಗತಿಗಳು ಸುಳ್ಳು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಟಿ ವಿಗಳಲ್ಲಿ ಬರುವಂಥ ಮಾಹಿತಿ 99% ಸುಳ್ಳು. ಅದನ್ನು ನಂಬಬಾರ್ದು. ಅದು ಸರ್ಕಾರದ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾವೆ. ನಾವು ಯೋಚನೆ ಮಾಡಬೇಕು, ಆನ್ಲೈನ್ ಎಜುಕೇಷನ್ ಅಂದರೆ ಏನು, ಡಿಜಿಟಲೈಸೇಷನ್ ಅಂದರೆ ಏನು, ಅದರಿಂದ ಏನಾಗ್ತದೆ ಅನ್ನುವಂಥದ್ದು ನಮ್ಮ ಯುವಕರು ಯೋಚನೆ ಮಾಡಬೇಕು. ಸೊ ಇಷ್ಟು ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ ಮತ್ತು ಅಗೋಚರವಾಗಿ ಕೇಳಿದಂಥ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಸೊ ಈ ವಿಷಯವನ್ನು ಕುರಿತಂತೆ ಈಗ ಸ್ವಲ್ಪ ಹೊತ್ತು ನಾವು ಚರ್ಚೆ ಮಾಡ್ಬೋದು. ಸರ್, ಹಲವಾರು ಮುಖ್ಯವಾದಂಥ ಅಂಶಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಇವಾಗ ಸರ್ಕಾರ 20 ಲಕ್ಷ ಕೋಟಿ ಪರಿಹಾರ ಪ್ಯಾಕೇಜನ್ನು 5 ಕಂತುಗಳಲ್ಲಿ ಅನೌನ್ಸ್ ಮಾಡಿದೆ. ಅದರಲ್ಲಿ ಎಷ್ಟು ನೀವು 2-3 ಅಂತೂ ಭಾಳ ಚೆನ್ನಾಗಿ ಹೇಳಿದ್ರಿ. ಅದು ತತ್ಕ್ಷಣದ ಪರಿಹಾರ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದಿರಿ. ಇಲ್ಲಿ ನನಗೆ ಪ್ರಶ್ನೆ ಬರೋದೇನೆಂದರೆ, ಪ್ರಧಾನಮಂತ್ರಿಗಳದನ್ನು 10% GDP ಅಂತ ಹೇಳಿದ್ರು. ಅದನ್ನು ವಿಶ್ಲೇಷಣೆ ಮಾಡ್ತಾ ಇರತಕ್ಕಂಥ ಎಷ್ಟೊಂದು ಜನ ಆರ್ಥಿಕ ತಜ್ಞರು, ಬುದ್ಧಿಜೀವಿಗಳು ಅದು 1% ಕೂಡ ಅಲ್ಲ ಅಂತ ಹೇಳ್ತಾ ಇದ್ದಾರೆ. GDPಯ 1% ಕೂಡ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರನ್ನ ಕೇಳಿದ್ರೆ ಇದಕ್ಕಿಂತ ಹೆಚ್ಚೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಬಳಿ ಹಣ ಇಲ್ಲ, ಎಲ್ಲಿಂದ ತರೋದು ಹಣ ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಇದಕ್ಕೆ ನೀವು ಏನನ್ನು ಹೇಳ್ಬೋದು? ಅಲ್ಲ, ಇದು ಸಮಸ್ಯೆ ಇದೆ. ಸರ್ಕಾರ ಹಣವನ್ನು, ಸಂಪನ್ಮೂಲವನ್ನು ಒಗ್ಗೂಡಿಸ್ಕೋಬೇಕು, ಕ್ರೋಢೀಕರಣ ಮಾಡಬೇಕು. ಸರ್ಕಾರಕ್ಕೆ ಹಣ ಎಲ್ಲಿಂದ ಬರ್ತದೆ? ತೆರಿಗೆಗಳಿಂದ ಬರ್ತದೆ, ಬೇರೆ ಬೇರೆ ಮೂಲಗಳಿಂದ ಬರ್ತದೆ, ಹೆಚ್ಚು ತೆರಿಗೆಗಳಿಂದ ಬರ್ತದೆ. ಆದರೆ ನೀವು ತೆರಿಗೆಗೆ ಸಂಬಂಧಪಟ್ಟಂತೆ ರಿಯಾಯಿತಿ ಕೊಡುವ ನೀತಿಯನ್ನು ಅನುಸರಿಸ್ತಾ ಹೋದರೆ, ತೆರಿಗೆ ತತ್ವ ಏನು ಹೇಳ್ತದೆ? ಯಾರಿಗೆ ಆ ಭಾರವನ್ನು ಹೊರುವ ಸಾಮರ್ಥ್ಯ ಇದೆಯೋ ಅವ್ರ ಮೇಲೆ ತೆರಿಗೆಯನ್ನು ವಿಧಿಸಬೇಕು. ಅವ್ರಿಗೆ ನೀವು ರಿಯಾಯಿತಿಯನ್ನು ಕೊಡ್ತಾ ಇದ್ದೀರಿ. ಬಿಲಿಯನ್ನರ್ಗಳ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ, ಆದರೆ ಹಸಿವಿನಿಂದ ನರಳುವವರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಎರಡನ್ನು ಹೇಗೆ ನಾವು ಹೊಂದಾಣಿಕೆ ಮಾಡುವಂಥದ್ದು? ಅದಕ್ಕೆ ಉಳ್ಳವರ ಮೇಲೆ ತೆರಿಗೆಯನ್ನು ವಿಧಿಸಬೇಕು, ಹಾಗೆ ಸಂಗ್ರಹಿಸಿದ ತೆರಿಗೆಯನ್ನು ಯಾರು ಉಳಿದವರಿದ್ದಾರೆ, ದುಡಿಮೆಗಾರರಿದ್ದಾರೆ, ಬಡವರಿದ್ದಾರೆ, ಹಸಿನಾಳ್ತಾರೆ, ಅವ್ರ ಮೇಲೆ ವೆಚ್ಚ ಮಾಡಬೇಕು. ಮತ್ತು ಈ ಸರ್ಕಾರ ಅನುಸರಿಸ್ತಾ ಇರುವಂಥ ಹಣಕಾಸು ನೀತಿ ಇದೆಯಲ್ಲ, ಇದು ದೊಡ್ಡ ಸಮಸ್ಯೆ. ಇಂಥ ಸಂದರ್ಭಗಳಲ್ಲಿ ನಾವು ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಬಜೆಟ್ನಲ್ಲಿ ಸಂಪನ್ಮೂಲ ಇರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಖರ್ಚಿರುತ್ತೆ. ರೆಸೀಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಅದು ಬಜೆಟ್. ಸಾಮಾನ್ಯವಾಗಿ ಏನಿರುತ್ತೆ, ಎಕ್ಸ್ಪೆಂಡಿಚರ್ ಎಕ್ಸೀಡ್ಸ್ ಯುವರ್ ರೆಸೀಟ್ಸ್, ಅದು ಡಿಫಿಸಿಟ್ ಆಗ್ತದೆ. ಆದರೆ ಡಿಫಿಸಿಟ್ ಆಗಬಾರ್ದು ಅಂತ ನೀವು ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಳ್ತಾ ಇದ್ದೀರಿ. ಈ ಥರದ ಸಂಕಷ್ಟದ ಸಮಯದಲ್ಲಿ ನೀವು ಹಣ ಮುದ್ರಣ ಮಾಡಬೇಕು, ಸಾಲ ತಗೊಂಡು ಬರಬೇಕು, ಮತ್ತು ಈ ಥರದ ಖರ್ಚುಗಳನ್ನು ನೀವು
ನಿರ್ವಹಿಸಬೇಕು. ಹಣಕಾಸು ನೀತಿ ಅನ್ನುವಂಥದ್ದು ಮಡಿವಂತಿಕೆಯ ಸಂಗತಿ ಆಗಬಾರ್ದು. ಇದನ್ನು 1930ರಲ್ಲೇ ದೊಡ್ಡ ಅರ್ಥಶಾಸ್ತ್ರಜ್ಞ ಮನಿಯಾರ್ಡ್ ಕೇಯನ್ಸ್ ಅಂತೇಳಿ ಅವತ್ತು ಕೂಡ ಇದಕ್ಕಿಂತಲೂ ದೊಡ್ಡ ದುರಂತ ಸಂಭವಿಸಿತ್ತು 1930ಯಲ್ಲಿ, ಗ್ರೇಟ್ ಡಿಪ್ರೆಷನ್ ಅಂತ ಕರಿತೇವೆ ಅದಕ್ಕೆ. ಅದನ್ನು ಹೋಗಲಾಡಿಸ್ಲಿಕ್ಕೆ ಅವನು ಸಲಹೆ ಕೊಟ್ಟಿದ್ದೇನು ಗೊತ್ತಾ? ನಾನು ಆಗಲೇ ಹೇಳಿದ್ನಲ್ಲ, ಬೇಡಿಕೆಯನ್ನು ಬಲಪಡಿಸಬೇಕು ಅಂತ. ಒಂದು ಗುಂಪಿನ ಕಾರ್ಮಿಕರಿಗೆ ಒಂದು ಗುಂಡಿ ತೋಡಕ್ಕೆ ಹೇಳಿ, ಇನ್ನೊಂದು ಗುಂಪಿನ ಕಾರ್ಮಿಕರಿಗೆ ಆ ಗುಂಡಿ ತುಂಬಕ್ಕೆ ಹೇಳಿ. ಆಗೇನಾಗುತ್ತೆ, ಗುಂಡಿ ತೋಡಕ್ಕೆ ಬಂದಂಥ ಕಾರ್ಮಿಕರ ಗುಂಪಿಗೆ ಕೂಲಿ ಸಿಗ್ತದೆ, ಇನ್ನೊಂದು ಗುಂಪು ಮುಟ್ಲಿಕ್ಕೆ ಬರುತ್ತಲ್ಲ ಅವರಿಗೆ ಕೂಲಿ ಸಿಗ್ತದೆ. ಅವರೆಲ್ಲರೂ ಹೋಗಿ ಮಾರುಕಟ್ಟೆಯಲ್ಲಿ ಹಣವನ್ನು ಸರಕುಗಳನ್ನು ಕೊಂಡ್ಕೊಳ್ಳಿಕ್ಕೆ ನೋಡ್ತಾರೆ, ಬೇಡಿಕೆ ಏರಿಕೆ ಆಗ್ತದೆ, ಬಂಡವಾಳಿಗರು ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಾರೆ ಹಾಗೆ ಅಂತ. ದಿಸ್ ಈಸ್ ಡಿಫಿಸಿಟ್ ಫೈನಾನ್ಸಿಂಗ್ ಅಂತ ಕರೀತೇವೆ. ಅಫ್ಕೋರ್ಸ್ ಡಿಫಿಸಿಟ್ ಫೈನಾನ್ಸಿಂಗ್ ಅನ್ನುವಂಥದ್ದು ಹಣದುಬ್ಬರಕ್ಕೆ ಕಾರಣ ಆಗ್ಬೋದು, ಆದರೆ ಆ ರೀತಿ ಸಾಲ ತಂದ ಹಣವನ್ನು ನೀವು ಹೇಗೆ ಬಳಸ್ತೀರಿ ಅನ್ನೋದು ಮುಖ್ಯ. ಹಾಗೆ ಸಾಲ ತಂದ ಹಣವನ್ನು ಚಾಲ್ತಿ ಖರ್ಚುಗಳನ್ನು ನಿರ್ವಹಿಸ್ಲಿಕ್ಕೆ ಬಳಸಿದ್ರೆ ಹಣದುಬ್ಬರ ಉಂಟಾಗುತ್ತೆ. ಆದರೆ ಸಾಲ ತಂದ ಹಣವನ್ನು ಉತ್ಪಾದನೆಗೆ ಬಳಸ್ಕೊಂಡ್ರೆ, ಇಫ್ ಯು ಯೂಸ್ ಬಾರೋಡ್ ಮನಿ ಆರ್ ಪ್ರಿಂಟೆಡ್ ಮನಿ ಫಾರ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್, ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸ್. ಸಂಪನ್ಮೂಲ ಇಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ, ಸರ್ಕಾರ ಕೈ ಚೆಲ್ಲಿ ಕೂತ್ಕೊಳ್ಳುವಂಥದ್ದು ಸರಿಯಿಲ್ಲ. ಇಂಥ ಸಂದರ್ಭದಲ್ಲೇ ಅವರು ಹೆಚ್ಚು ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು. ದುರಂತದ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯ ಪ್ರೂವ್ ಆಗುವಂಥದ್ದು. ನಾನು ಹೇಳಿದ್ನಲ್ಲ, 1.45 ಲಕ್ಷ ಕೋಟಿ ತೆರಿಗೆ ರಿಯಾಯಿತಿ ಕೊಟ್ಟಿದ್ದೀರಿ, ಮತ್ತು ಹಣ ಎಲ್ಲಿ ಬರ್ತದೆ ನಿಮಗೆ ಹಾಗಾದರೆ? ಮತ್ತು ಕಳೆದ ಬಜೆಟ್ನಲ್ಲಿ 65,000 ಕೋಟಿಯಷ್ಟು ಮತ್ತೆ ತೆರಿಗೆ ಕೊಟ್ಟಿದ್ದೀರಿ ರಿಯಾಯಿತಿ. ಇದು ನೇರ ತೆರಿಗೆ ರಿಯಾಯಿತಿ. ಕೆಲವು ಮುಚ್ಚಿಟ್ಟ ತೆರಿಗೆ ರಿಯಾಯಿತಿಗಳಿರ್ತದೆ, ಅದು ಸುಮಾರು 4 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಮುಚ್ಚಿಟ್ಟ ತೆರಿಗೆ ವಿನಾಯಿತಿ, ಅದನ್ನು ಫೋರ್ಗೋನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೇವೆ ನಾವು. ಕೈಬಿಟ್ಟ ಸಂಪನ್ಮೂಲಗಳು ಸರ್ಕಾರ ಕೈ ಬಿಟ್ಬಿಟ್ಟಿದೆ, ಅದು 4 ಲಕ್ಷ ಕೋಟಿಯಷ್ಟಾಗುತ್ತೆ. ಅವೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಕ್ರೋಢೀಕರಣ ಮಾಡ್ಕೋಬೇಕು. ಆದರೆ ಯು ಡೋಂಟ್ ವಾಂಟ್ ಟು ಡಿಸ್ಪ್ಲೀಸ್ ಕ್ಯಾಪಿಟಲಿಸ್ಟ್ಸ್, ಯು ಡೋಂಟ್ ವಾಂಟ್ ಟು ಡಿಸ್ಪ್ಲೀಸ್ ಟ್ರೇಡರ್ಸ್. ಆದರೆ ಬಡವರು ಹಸಿವಿನಿಂದ ಸತ್ರು ಪರವಾಗಿಲ್ಲ, ಶ್ರೀಮಂತರಿಗೆ ಅನಾನುಕೂಲ ಆಗಬಾರ್ದು ಹಾಗೆ. ಹಾಗಾಗಿ ಆಗಲೇ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಈ ಎಲ್ಲ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯ ಮೂಲ ಉದ್ದೇಶ ಏನು? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅಭಿವೃದ್ಧಿ ಅನ್ನೋದು ಬಿಸ್ನೆಸ್ ಮಾಡಿದ್ದಾರೆ. ಅಭಿವೃದ್ಧಿ ಅನ್ನೋದು ಬಿಸ್ನೆಸ್ ಅಲ್ಲ, ಅದೊಂದು ಅನುಭವಿಸಬೇಕಾದಂಥ ಒಂದು ಸಂಗತಿ. ಈಗ ಬಂಡವಾಳ ಇದೆಯಲ್ಲ, ಬಂಡವಾಳ ಅಭಿವೃದ್ಧಿಗೆ ಬೇಕು. ಯಾವ ರೀತಿ? ಅದೊಂದು ಸಾಧನ, ಅಭಿವೃದ್ಧಿಗೆ ಇರುವಂಥ ಇನ್ಸ್ಟ್ರೂಮೆಂಟ್ ಅದು. ಆದರೆ ಕಾರ್ಮಿಕ ಶಕ್ತಿ ಇದೆಯಲ್ಲ, ಶ್ರಮಶಕ್ತಿ ಇದೆಯಲ್ಲ, ಇಟ್ ಈಸ್ ಆಲ್ಸೋ ಇನ್ಸ್ಟ್ರೂಮೆಂಟ್. ಅದು ಒಂದು ಅಭಿವೃದ್ಧಿಯ ಸಾಧನನೇ. ಪ್ಲಸ್ ಅಭಿವೃದ್ಧಿಯನ್ನು ಅನುಭವಿಸಬೇಕಾಗಿರೋರು ಅವರೇ. ಸರಕುಗಳನ್ನು ಉತ್ಪಾದನೆ ಅನುಭವಿಸಬೇಕಾಗಿರೋದು ಅವರೇ. ಹಾಗಾಗಿ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಶುಡ್ ಟೇಕ್ ಪ್ಲೇಸ್ ಟುಗೆದರ್. ಆದರೆ ಈ ಸರ್ಕಾರ ಅನಿಸ್ತಾ ಇರುವಂಥದ್ದು ಪ್ರೊಡಕ್ಷನ್ ಫಸ್ಟ್, ಡಿಸ್ಟ್ರಿಬ್ಯೂಷನ್ ನೆಕ್ಸ್ಟ್. ಇಟ್ ಈಸ್ ಡೇಂಜರಸ್ ಟು ವರ್ಕಿಂಗ್ ಕ್ಲಾಸ್ ಪಬ್ಲಿಕ್. ಸರ್, ನನಗೆ ಇನ್ನೊಂದು ಪ್ರಶ್ನೆ ಇದೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಜಾಗತೀಕರಣದ ನಂತರ ನಮ್ಮ ದೇಶದಲ್ಲಿ ತೀವ್ರವಾದಂಥ ಕೃಷಿ ಬಿಕ್ಕಟ್ಟು, ಅದನ್ನು ಎಷ್ಟೊಂದು ಜನ ಜರ್ನಲಿಸ್ಟ್ಗಳು ಅಗ್ರೇರಿಯನ್ ಕ್ರೈಸಿಸ್ ಅಂತಲೂ ಕರೀತಾರೆ. ಇಟ್ ಈಸ್ ಸಮಥಿಂಗ್, ಇಟ್ ಹಸ್ ಟೇಕನ್ ಎ ಫಿನಾಮಿನಲ್ ಪ್ರಪೋರ್ಷನ್ ಇನ್ ಇಂಡಿಯಾ. ರೈತರ ಆತ್ಮಹತ್ಯೆಯೇ ಒಂದು ಭಾಳ ದೊಡ್ಡ ಉದಾಹರಣೆ ಈಗ ಬಂದಿರತಕ್ಕಂಥದ್ದು. ಇವಾಗ ಕೋವಿಡ್ ನಂತರದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ದೊಡ್ಡ ಸಂಖ್ಯೆಯ ವಲಸೆ ಕಾರ್ಮಿಕರು ಯಾರು ಗ್ರಾಮೀಣ ಬದುಕನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಬಿಟ್ಟು ಪಟ್ಟಣಗಳಿಗೆ ಬಂದಿದ್ದರು, ಈಗ ವಾಪಸ್ಸು ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಉದ್ಯೋಗಗಳ ಸೃಷ್ಟಿ ಕೂಡ ಆಗ್ತಾ ಇಲ್ಲ. ಈಗ ಈ ಸಂದರ್ಭದಲ್ಲಿ ಈ ಯಾವ ಬದಲಾವಣೆ ಮಾಡಬೇಕು ಅಂತ ಒತ್ತಡ ಹೇರಬೇಕು ನಾವು ಸರ್ಕಾರದ ಮೇಲೆ. ಯಾಕೆಂದರೆ ಅದು ಭಾಳ ಮುಖ್ಯ ಆಗುತ್ತೆ ನಮಗೆ. ಅಲ್ಲಿ ಇವಾಗ ಹೊಸ ರೀತಿಯ ಸಮಸ್ಯೆಗಳು ಉಲ್ಬಣ ಆಗ್ಬೋದು, ಅಲ್ಲೂ ಬದುಕೋಕ್ಕಾಗೋದಿಲ್ಲ. ಇದು ಒಂದು. ಇನ್ನೊಂದು, ಈ ಕೋವಿಡನ್ನೇ ಈಗ ನೆಪ ಮಾಡಿಕೊಂಡು ಕೃಷಿ ರಂಗದಲ್ಲಿ ಇದ್ದಂಥ ಎಷ್ಟೊಂದು ಕಾನೂನುಗಳು ಬದಲಾವಣೆ ಆಗ್ತವೆ. ಅದು ನಮ್ಮ APMC ಆ್ಯಕ್ಟ್ ಇರ್ಬೋದು, ಅಥವಾ ಲ್ಯಾಂಡ್ ರಿಫಾರ್ಮ್ಸು, ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟದ್ದು, ಕಾಂಟ್ರಾಕ್ಟ್ ನೀವು ಹೇಳಿದ್ರಿ,
ಇವಾಗ ಇದು ಯಾವ ರೀತಿಯ ಪರಿಣಾಮ ಎದುರಿಸಬೇಕಾಗತ್ತೆ? ಯುವಜನ ಚಳುವಳಿಯಲ್ಲಿ ಮುಂದಿರತಕ್ಕಂಥವ್ರು ಏನನ್ನು ಗಮನಿಸಬೇಕಿಲ್ಲ? ಒಂದು ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕರ್ನಾಟಕವನ್ನು ಮುಖ್ಯ ಗಮನದಲ್ಲಿಟ್ಕೊಂಡು ಹೇಳ್ತೇನೆ. ಈಗ ಕೃಷಿಯನ್ನು ಅವಲಂಬಿಸಿಕೊಂಡಿರುವ ಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು 270 ರಿಂದ 280 ಲಕ್ಷ ಜನ ಕೃಷಿಯನ್ನು ಅವಲಂಬಿಸ್ಕೊಂಡಿದ್ದಾರೆ. ಅದರಲ್ಲಿ ಎರಡು ರೀತಿ ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಎರಡು ರೀತಿ ಇರುತ್ತೆ. ಒಂದು ಸಾಗುವಳಿದಾರ, ಭೂಮಿ ಇರ್ತದೆ ಅವರ ಹತ್ರ. ಇನ್ನೊಂದು ಭೂರಹಿತ ಕೃಷಿ ಕಾರ್ಮಿಕರು. ಸುಮಾರು 71 ಲಕ್ಷ ಭೂರಹಿತ ಕೃಷಿ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ಉಳಿದ ಸುಮಾರು 70-75 ಲಕ್ಷ 68 ಲಕ್ಷ ಭೂ ಮಾಲೀಕರಿದ್ದಾರೆ, ಸಾಗುವಳಿದಾರ. ಮತ್ತು ನಿಮಗೆ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾ ಅಂತ ಒಂದಿದೆ. ಅದರಲ್ಲಿ ಸುಮಾರು ವರ್ಷಕ್ಕೆ 6,000 ರೂಪಾಯಿನೂ ಕೊಡ್ತೀವಿ. ಯಾರಿಗೆ ಕೊಡ್ತೀರಿ? ಸಾಗುವಳಿದಾರರಿಗೆ ಕೊಡ್ತೀರಿ, ಭೂಮಿ ಇರೋರಿಗೆ. ಭೂರಹಿತ ಕೃಷಿ ಕಾರ್ಮಿಕರು, ಕೂಲಿಕಾರರಿದ್ದಾರಲ್ಲ, ಅವ್ರಿಗೆ ಏನು ಕೊಡ್ತೀರಿ? ಕೃಷಿ ಕನಿಷ್ಠ ಬೆಂಬಲ ಬೆಲೆ MSP ಅಂತ ಹೇಳ್ತೀವಲ್ಲ, ಅಥವಾ ನೀರಾವರಿ ಯೋಜನೆಗಳು, ಇವೆಲ್ಲವೂ ಕೂಡ ಉಳ್ಳವರ ಹಿತಾಸಕ್ತಿಗಳನ್ನು ಪೂರೈಸುವಂತಹ ಸಂಗತಿಗಳಿವೆ. ಅಲ್ಲ, ಕೃಷಿ ಕಾರ್ಮಿ ಇವತ್ತು ಕೃಷಿಯಲ್ಲಿ ಬದುಕೋಕೆ ಸಾಧ್ಯ ಆಗೋದಿಲ್ಲ ಅಂತ ನಗರಗಳಿಗೆ ಬರ್ತಾ ಇದ್ರು. ಈ ಕೋವಿಡ್ ದುರಂತದಿಂದಾಗಿ ಅವರೀಗ ವಾಪಸ್ ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ವಾಪಸ್ ಹೋದವರು ಎಲ್ಲರೂ ಕೂಡ ಅಲ್ಲೇ ಇರೋದಿಲ್ಲ. ಅನೇಕರು ಮತ್ತೆ ಕೆಲಸ ಹುಡ್ಕೊಂಡು ನಗರಗಳಿಗೆ ಬರ್ತಾರೆ. ಎಲ್ಲರೂ ಬರದೇ ಇದ್ರು ಕೆಲವರಾದರೂ ಬಂದೇ ಬರ್ತಾರೆ. ಹಾಗಾಗಿ ನಾನು ಹೇಳಿದ ಹಾಗೆ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ವಿನಾಶವನ್ನು ನಾವು ಎದುರಿಸ್ತಾ ಇದ್ದೇವೆ. ಕ್ಲೈಮೇಟ್ ಚೇಂಜಿನ ಸಮಸ್ಯೆ ಇದೆ, ಪೊಲ್ಯೂಷನ್ನಿನ ಸಮಸ್ಯೆ ಇದೆ, ಕೃಷಿಯಲ್ಲಿ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಿದೆ, ಭೂ ಸವಕಳಿಯ ಸಮಸ್ಯೆ ಇದೆ, ನೀರಾವರಿ ಯೋಜನೆಗಳಲ್ಲಿನ ಭೂಮಿ ಅದು ಸವಳಾಗ್ತಾ ಇದೆ, ಸವಳಿನ ಪ್ರಾಬ್ಲಮನ್ನು ಸ್ಯಾಲಿನಿಟಿ ಪ್ರಾಬ್ಲಮನ್ನು ಎದುರಿಸ್ತಾ ಇದೆ. ಸೊ ಇದೆಲ್ಲದಕ್ಕೂ ಪರಿಹಾರ ಅಂತ ಹೇಳಿದ್ರೆ ಕೃಷಿಯ ಪುನರುಜ್ಜೀವನಕ್ಕೆ, ಕೃಷಿಯ ಪುನಶ್ಚೇತನಕ್ಕೆ ಮನ್ರೇಗಾವನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೋಬೇಕು. ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಏನು ಹೋಗಿದ್ದಾರೆ, ಇವತ್ತು ವಾಪಸ್ ಹೋಗಿದ್ದಾರೆ, ಅವರುಗಳನ್ನು ನೀವು ಈ ರೀತಿಯ ಉತ್ಪಾದನಾ ಚಟುವಟಿಕೆ, ಬಂಡ್ಸ್ ಹಾಕೋದಿರ್ಬೋದು, ಚೆಕ್ ಡ್ಯಾಮ್ಗಳನ್ನು ಕಟ್ಟೋದಿರ್ಬೋದು, ರಸ್ತೆಗಳ ನಿರ್ಮಾಣ, ರಸ್ತೆಗಳಲ್ಲಿ ಗ್ರಾಮೀಣ ಪ್ರದೇಶ ರಸ್ತೆಗಳ ನಿರ್ಮಾಣ, ಬೇಕಾದಷ್ಟು ಕೆಲಸಗಳಿದೆ, ಅವುಗಳಿಗೆ ಬಳಸ್ಕೋಬೋದು. ಅದೇ ರೀತಿ ನಗರ ಪ್ರದೇಶದಲ್ಲೂ ಕೂಡ ನೀವು ಮನ್ರೇಗಾ ಯೋಜನೆಯನ್ನು ಆರಂಭ ಮಾಡೋದ್ರ ಮೂಲಕ ಕೆಲವರು ವಾಪಸ್ ಬಂದರೆ ಮನ್ರೇಗಾದಲ್ಲಿ ಅವರು ಉದ್ಯೋಗವನ್ನು ತಕ್ಷಣಕ್ಕೆ ಪಡೆದುಕೊಳ್ಳೋದು ಸಾಧ್ಯ. ಸೊ ಮತ್ತು ಇದು ಒಂದು ಕೃಷಿಯ ಪುನಶ್ಚೇತನಕ್ಕೆ ಒಂದು. ಎರಡನೇ ಕ್ರಮ ಅಂತ ಹೇಳಿದ್ರೆ ಸಾರ್ವಜನಿಕ ವಿನಿಯೋಜನೆಯನ್ನು, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೇವೆ, ಅದನ್ನು ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಇವತ್ತು ಸಾರ್ವಜನಿಕ ಬಂಡವಾಳ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ, ಅದು ಪೂರ್ಣ ಸ್ಥಗಿತಗೊಂಡ್ಬಿಟ್ಟಿದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದನ್ನು ಸರ್ಕಾರ ಉದಾಹರಣೆಗೆ ಕೆರೆಗಳ ಹೂಳು ಎತ್ಸೋದಿರ್ಬೋದು, ತುಂತುರು ನೀರಾವರಿ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಇರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ಇವೆಲ್ಲವೂ ಕೂಡ ಪಾರಂಪರಿಕವಾಗಿ ನಮ್ಮ ರೈತರು ಅನುಸರಿಸ್ಕೊಂಡು ಬರ್ತಿದ್ದಂಥ ಕ್ರಮಗಳೇ. ಅವನ್ನೆಲ್ಲ ಕೈಬಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ, ಈ ಕೋವಿಡ್ ದುರಂತದ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ನಾವು ಪುನರುಜ್ಜೀವನಗೊಳಿಸಬೇಕು, ರಿಜ್ಯುವಿನೇಟ್ ಮಾಡಬೇಕು. ಆಗ ಮಾತ್ರ ಕೃಷಿಯಲ್ಲಿ ಒಂದು ರೀತಿಯ, ಇವತ್ತು ಕೃಷಿಯಲ್ಲಿ ಎರಡನೇ ಹಸುಕ್ರಾಂತಿ ಆಗಬೇಕು ಅಂದರೆ ಅದು ಒಣಭೂಮಿ ಪ್ರದೇಶದ ಅಭಿವೃದ್ಧಿಯನ್ನು ಮಾತ್ರ ಸಾಧ್ಯ. ನೀರಾವರಿ ಮೊದಲನೇ ಹಸಿರು ಕ್ರಾಂತಿ ನೀರಾವರಿ ಯೋಜನೆಗಳಿಂದ ಆಯಿತು. ಇವತ್ತು ಡ್ರೈಲ್ಯಾಂಡ್ ಫಾರ್ಮಿಂಗ್ ಈಸ್ ದ ಬೆಸ್ಟ್ ವೇ ಟು ಫೈಟ್ ಕೊರೋನಾ ಕ್ರೈಸಿಸ್ ಪ್ಯಾಂಡಮಿಕ್. ಸರ್, ಈಗ ನೀವು ಮಾತಲ್ಲಿ ಮೊದಲು ತಂದ್ರಿ, ಸ್ವಾಮಿನಾಥನ್ ಕಮಿಟಿ ವರದಿ ಹಿಂದೆ ಆಗಿದೆ, ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆನೂ ಮಾತಾಡಿದೆ, ಹಲವಾರು ರೀತಿಯ ಕೃಷಿ ಕ್ಷೇತ್ರದ ಸುಧಾರಣೆಗಳ ಬಗ್ಗೆನೂ ಮಾತಾಡಿದೆ.
ಹಿಂದೆ ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅವ್ರು ಕೊಟ್ಟಂಥ ಆಶ್ವಾಸನೆ ಏನಂತಂತಂದರೆ ಅಧಿಕಾರಕ್ಕೆ ಬಂದ ಕೂಡಲೇ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ ಟೋಟೋ ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಅದರ ಮಾತುಕತೆ ಆಗ್ತಿದೆಯೇ ಹೊರತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಆಸಕ್ತಿ ಸರ್ಕಾರಕ್ಕಿಲ್ಲ. ಏನು ಕಾರಣ ಸರ್? ಈ MSP ಅನ್ನೋದರಲ್ಲಿ ಕನಿಷ್ಠ ಬೆಂಬಲ ಬೆಲೆ ನೀತಿ ಏನಿದೆ, ಇದರಲ್ಲಿ ಎರಡು ಮುಖಗಳಿವೆ. ಒಂದು, ಇದನ್ನು ಅನುಷ್ಠಾನಕ್ಕೆ ತಂದದ್ದೇ ದೊಡ್ಡ ಭೂಮಾಲೀಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಿ. ಯಾಕೆ ಅಂತ ಹೇಳಿದ್ರೆ, ಮಾರುಕಟ್ಟೆ ಮಾರಬಹುದಾದಂಥ ಉತ್ಪಾದನೆ ಬೆಳೆಯೋರು ಯಾರು? ದೊಡ್ಡ ಭೂಮಾಲೀಕರೇ. ಅತಿ ಸಣ್ಣ ಭೂಮಾಲೀಕರೇನಿದ್ದಾರೆ ಅವರು ತಮಗಾಗುವಷ್ಟು ಅಷ್ಟನ್ನೇ ಬೆಳ್ಕೊಳ್ತಾರೆ. ಮಾರ್ಕೆಟಬಲ್ ಸರ್ಪ್ಲಸ್ ಇರೋದಿಲ್ಲ ಅವ್ರ ಹತ್ರ. ಮಾರುಕಟ್ಟೆ ಮಾಡಬಹುದಾದಷ್ಟು ಆಧಿಕ್ಯ ಅವ್ರ ಹತ್ರ ಇರೋದಿಲ್ಲ. ಹಾಗೆ MSP ಬಂದದ್ದು ಅವರ ಹಿತಾಸಕ್ತಿ. ಈಗ ಕಬ್ಬು ಬೆಳೆಗಾರರಿದ್ದಾರೆ, ಸಕ್ಕರೆ ಕಾರ್ಖಾನೆಗಳಿದೆ, ಸುಮಾರು 1,000 ಕೋಟಿಯಷ್ಟು ಅವರು ರೈತರಿಗೆ ಹಣ ಕೊಟ್ಟಿಲ್ಲ. ಅದನ್ನ ಯಾರು ತುಂಬಬೇಕು ಅಂದ್ರೆ ಸರ್ಕಾರ ತುಂಬಿ ಕೊಡ್ತದೆ. ಯಾರ ಹಿತಾಸಕ್ತಿ ಕಾಯ್ತಾ ಇದ್ದೀರಿ? ಕೃಷಿ ಕಾರ್ಮಿಕರ ಹಿತಾಸಕ್ತಿ ಕಾಯ್ತಿದ್ದೀರಾ? ಸಣ್ಣ ಪ್ರಮಾಣದ ಅತಿ ಸಣ್ಣ ಮತ್ತು ಸಣ್ಣ ರೈತರ ಹಿತಾಸಕ್ತಿ ಕಾಯ್ತಾ ಇದ್ದೀವಿ. ಇದು ಒಂದು ಮುಖ. ಎರಡನೇದ್ದು, MSPಗೆ ಸಂಬಂಧಪಟ್ಟ ಹಾಗೇನೆ ನಾವು ಅದರ ಸಕಾರಾತ್ಮಕ ಅಂಶಗಳನ್ನು ನೋಡಿದ್ರೂ ಕೂಡ ಅದು ಕೇವಲ 2-3 ಬೆಳೆಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಗೋಧಿ ಮತ್ತು ಅಕ್ಕಿ ಪ್ರೊಕ್ಯೂರ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಸರ್ಕಾರ ಸಂಗ್ರಹಿಸಿಕೊಳ್ಳುವಂಥದ್ದು MSP ಮೂಲಕ. ಈ ಎರಡೇ ಹೆಚ್ಚು. ಉಳಿದ ರಾಗಿಯನ್ನು ಅವರು ಪ್ರೊಕ್ಯೂರ್ ಮಾಡ್ಕೊಳ್ಳೋದಿಲ್ಲ, ಬೇಳೆನ ಪ್ರೊಕ್ಯೂರ್ ಮಾಡ್ಕೊಳ್ಳೋದಿಲ್ಲ, ಅಥವಾ ಮಿಲ್ಲೆಟ್ಸ್ ಅಂತ ಕರಿತೀವಲ್ಲ ನಾವು, ನವಣೆ ಮತ್ತೊಂದು, ಅದನ್ನು ಯಾರು ಕೂಡ ಅದಕ್ಕೆ ಮಿನಿಮಮ್ ಬೆಲೆ ಅಂತ ಇರೋದಿಲ್ಲ, MSP ಅನ್ನೋದು ಇರೋದಿಲ್ಲ. ಅವೆಲ್ಲ ಸಣ್ಣ ರೈತರು ಬೆಳೆಯುವಂಥ ಸಂಗತಿಗಳು. ಇದರಲ್ಲೂ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಮಾಡುವಂಥದ್ದು ಇವತ್ತು ದುಬಾರಿಯ ಸಂಗತಿಯಾಗಿದೆ. ರಾಸಾಯನಿಕ ಗೊಬ್ಬರಗಳಿರ್ಬೋದು, ಸುಧಾರಿತ ತಳಿಗಳನ್ನು ಬಳಸೋದಿರ್ಬೋದು, ಕೀಟನಾಶಕಗಳನ್ನು ಬಳಸೋದಿರ್ಬೋದು, ಯಂತ್ರಗಳನ್ನು ಬಳಸೋದಿರ್ಬೋದು, ಇದೆಲ್ಲದೂ ಕೂಡ ಅಗ್ರಿಕಲ್ಚರ್ ಹ್ಯಾಸ್ ಬಿಕಮ್ ಟೂ ಎಕ್ಸ್ಪೆನ್ಸಿವ್. ಹಾಗಾಗಿ ಮಾರುಕಟ್ಟೆಯಲ್ಲಿ ನಿಮಗೆ ಲಾಭದಾಯಕ ಬೆಲೆ ಸಿಗದೇ ಇದ್ದರೆ ರೈತರು ಕಷ್ಟ ಅನುಭವಿಸ್ತಾರೆ, ನಷ್ಟ ಅನುಭವಿಸ್ತಾರೆ. ಅದನ್ನು ಹೋಗಲಾಡಿಸ್ಲಿಕ್ಕೆ MSP ಬಂದಿದೆ. ಆದರೆ ಆ ನಷ್ಟ ಹೋಗಲಾಡಿಸೋದಕ್ಕೆ ಯಾವಾಗ ಸಾಧ್ಯ? MS ಸ್ವಾಮಿನಾಥನ್ ಅಗ್ರಿಕಲ್ಚರ್ ಕಮಿಷನ್ ರಿಪೋರ್ಟ್ನಲ್ಲಿ ಹೇಳಿದ್ದೇನು, ಈ ರೀತಿಯ ರೈತರ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ, ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಹೇಳ್ತೀವಲ್ಲ, ಕಾಸ್ಟ್ ಆಫ್ ಕಲ್ಟಿವೇಷನ್ಗೆ 50% ಸೇರಿಸಿ MSPಯನ್ನು ನಿಗದಿಪಡಿಸ್ಬೇಕು ಅಂತ ಅವ್ರು ಹೇಳಿದ್ದು. ಇಟ್ ಇಸ್ ಕಾಲ್ಡ್ ಕಾಂಪ್ರಹೆನ್ಸಿವ್ ಕಾಸ್ಟ್ ಅಂತ ಕರೀತಾರೆ, C2 ಅಂತ ಕರೀತಾರೆ. ಈ C2ನಲ್ಲಿ ಕಾಂಪ್ರಹೆನ್ಸಿವ್ ಕಾಸ್ಟ್ನಲ್ಲಿ MSP ನಿಗದಿಪಡಿಸ್ಬೇಕು ಅಂತೆಲ್ಲ ಅವ್ರು ಹೇಳಿದ್ದು. ಆದರೆ ಇವತ್ತು ಕೇಂದ್ರ ಸರ್ಕಾರ ಅದನ್ನು ಆಶ್ವಾಸನೆ ಕೊಟ್ಟಿತ್ತು, ಆದರೆ ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಇದನ್ನು ನಾವು ಒತ್ತಾಯ ಮಾಡಬೇಕು. ರೈತ ಸಂಘಗಳು ಒತ್ತಾಯ ಮಾಡಬೇಕು, ಗ್ರಾಮೀಣ ಯುವಜನರು ಒತ್ತಾಯ ಮಾಡಬೇಕು. ಕೃಷಿ ಅನ್ನುವಂಥದ್ದು ಇವತ್ತು ನಿಮಗೆ ಗೊತ್ತಿರಬೇಕು, ಇವತ್ತು ಕೃಷಿ ಅನ್ನುವಂಥದ್ದು ಜನರ ಆಯ್ಕೆಯ ಸಂಗತಿ ಆಗಿಲ್ಲ. ಇಟ್ ಈಸ್ ನಾಟ್ ಎ ಚಾಯ್ಸ್. ಅನಿವಾರ್ಯ, ಬಿಡೋಂಗಿಲ್ಲ, ಕಟ್ಕೊಳ್ಳೋಂಗಿಲ್ಲ. 2001ರಲ್ಲಿ ಕರ್ನಾಟಕದಲ್ಲಿದ್ದಂಥ ಸಾಗುವಾಳಿದಾರರ ಸಂಖ್ಯೆ 71 ಲಕ್ಷ. 2011 ಅದು 68 ಲಕ್ಷಕ್ಕೆ ಬಂದಿದೆ. ಕೃಷಿ ಬಿಡ್ತಿದ್ದಾರೆ ಜನ, ಭೂಮಿಯನ್ನು ಮಾರಿಕೊಂಡು ನಗರಗಳಿಗೆ ಬರ್ತಿದೆ. ಯಾಕೆಂದರೆ ಅದರಿಂದ ಏನೂ ಹುಟ್ಟುತ್ತಾ ಇಲ್ಲ ಉತ್ಪತ್ತಿ. ಸೊ ಇದನ್ನೆಲ್ಲ ತಡಿಬೇಕು ಅಂತ ಹೇಳಿದ್ರೆ, ಮತ್ತು ಕೃಷಿಯ ಪುನರುಜ್ಜೀವನದ ಬಹಳ ದೊಡ್ಡ ಕಾಣಿಕೆ ಅಂತ ಹೇಳಿದ್ರೆ ನಗರೀಕರಣವನ್ನು, ನಗರಕ್ಕೆ ಬರುವ ವಲಸೆಯನ್ನು ತಡೆಯುವ ಒಂದು ಕಾರ್ಯಕ್ರಮ ಅದು. ನಗರೀಕರಣ ಇವತ್ತಿನ ರೂಪದಲ್ಲಿ ಮುಂದುವರೆದ್ರೆ ನರಕ ಆಗ್ಬಿಡ್ತವೆ ನಗರಗಳು. ಬ್ಯಾಂಗ್ಳೂರು ಎಷ್ಟು ಜನನ್ನ ಸಲಹಿಸ್ಲಿಕ್ಕೆ ಸಾಧ್ಯ? 1 ಕೋಟಿ ಜನಸಂಖ್ಯೆ ಬೆಂಗಳೂರು. ಒಂದು ಪ್ರದೇಶಕ್ಕೆ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಎನ್ವೈರನ್ಮೆಂಟಲಿಸ್ಟ್ ಕರೀತಾರೆ. ಅದನ್ನು ಸಹಿಸಿಕೊಳ್ಳೋ ಸಾಮರ್ಥ್ಯ, ಜನರ ಒತ್ತಡವನ್ನು ಸಹಿಸಿಕೊಳ್ಳೋ ಸಾಮರ್ಥ್ಯ ಬೆಂಗಳೂರು ಆ ಸಾಹಸ ಮೀರಿಬಿಟ್ಟಿದೆ. ನೀವು ಬೆಂಗಳೂರು ನಗರಕ್ಕೆ ಬರುವ ವಲಸೆಯನ್ನು ತಡಿಬೇಕು ಅಂತ ಹೇಳಿದ್ರೆ, ಈಗ ವಾಪಸ್ ಹೋಗಿದ್ದಾರಲ್ಲ ಅವರು ಅಲ್ಲೇ ಉಳಿಯುವಾಗ ಮಾಡಬೇಕು.
ಉಳಿವಾಗಿ ಮಾಡಬೇಕು ಅಂತಂದ್ರೆ ಏನು, ಅವ್ರಿಗೆ ದುಡಿಮೆ ಅವಕಾಶಗಳನ್ನು ಕೊಡಬೇಕು, ಕೃಷಿಯನ್ನು ಪುನರುಜ್ಜೀವನಗೊಳಿಸಬೇಕು, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯೇತರ ಚಟುವಟಿಕೆಗಳನ್ನು ಬಳಸಬೇಕು. ನಾನ್ ಫಾರ್ಮ್ ಆಕ್ಟಿವಿಟೀಸ್, ನಾನ್ ಫಾರ್ಮ್ ರೂರಲ್ ಆಕ್ಟಿವಿಟೀಸ್ ಎಲ್ಲವೂ ನಗರದಲ್ಲೇ. ನಿಮಗೆ ಸರ್ಕಾರದ ಇಲಾಖೆಗಳೆಲ್ಲವೂ ನಗರದಲ್ಲೇ, ಉದ್ದಿಮೆಗಳೆಲ್ಲವೂ ನಗರದಲ್ಲೇ. ನೀವು ಇನ್ಫಾರ್ಮೇಷನ್ ರೆವಲ್ಯೂಷನ್ ಅಂತ ಕರಿತೇವೆ ತಾನೇ, ವಿ ಆರ್ ಲಿವಿಂಗ್ ಇನ್ IT ರೆವಲ್ಯೂಷನ್ ಅಂತ. ಅಂದರೆ ಎಲ್ಲಿ ಕೂತ್ಕೊಂಡು ಮಾತನಾಡ್ಬೋದು, ದಿ ಹೋಲ್ ಗ್ಲೋಬ್ ಹ್ಯಾಸ್ ಬಿಕಮ್ ವಿಲೇಜ್ ಅಂತ. ಹಾಗಿದ್ಮೇಲೆ ಇನ್ಫೋಸಿಸ್ ಬೆಂಗಳೂರಲ್ಲಿ ಹಾಕಿರಬೇಕು, ಯಾವುದು ಹಳ್ಳಿಯಲ್ಲಿ ಇರೋಕ್ಕಾಗಲ್ವೇ? ನಿಮ್ಗೆ ಏನು ಬೇಕಾದ್ರೂ ಕಮ್ಯುನಿಕೇಟ್ ಮಾಡ್ಬೋದು, ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಬೆಂಗಳೂರು ಯಾಕೆ ಬೇಕು ನಿಮಗೆ ಅಂತ. ಮೈಸೂರಿನಲ್ಲಿ 1,000 ಕೊಠಡಿಗಳ ರೆಸಿಡೆನ್ಷಿಯಲ್ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೇ ಒಂದು ಹಳ್ಳಿಯಲ್ಲಿ ಪ್ರಾರಂಭ ಮಾಡಿದರೆ 100 ಜನ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು. ಅಲ್ಲಿಯ ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿತ್ತು. ಎಲ್ಲರೂ ಕೂಡ ಈ ಥರದ ನಗರೀಕರಣದ ದುರಂತವನ್ನು ನಾವು ತಡಿಬೇಕು ಅಂತಾದರೆ ಕೃಷಿಯ ಪುನರುಜ್ಜೀವನವೇ ನಮಗಿರುವ ಮಾರ್ಗ. ಪುನರುಜ್ಜೀವನಕ್ಕೆ ಇರುವ ಮಾರ್ಗ ಮನ್ರೇಗಾ ದೊಡ್ಡ ಪ್ರಮಾಣದಲ್ಲಿ ತಗೋಬೇಕು. ಅದನ್ನು ಯು ಹ್ಯಾವ್ ಟು ಮೇಕ್ ಮನ್ರೇಗಾ ಇಂಟು ಎನ್ವೈರ್ನ್ಮೆಂಟಲ್ ಪ್ರೊಟೆಕ್ಷನ್ ಪ್ರೋಗ್ರಾಮ್. ಬರೀ ಉದ್ಯೋಗ ಕೊಡೋದು ಅಷ್ಟೇ ಅಲ್ಲ, ನೀವು ಪರಿಸರಕ್ಕೆ ಅನುಕೂಲವಾಗುವಂಥ ಕಾರ್ಯಕ್ರಮವಾಗಿ ಒಂದು ರೂಪಿಸ್ಬೇಕು. ನಾನು ಹೇಳಿದ್ದು ನನಗೆ ಹೂಳೆತ್ತುವಂಥದ್ದು ಕೆರೆಗಳು, ಅದು ದೊಡ್ಡ ಕೆಲಸ ಮಾಡ್ತದೆ. ಅಂತರ್ಜಲದ ಸಾಮರ್ಥ್ಯವನ್ನು ಅದು ಉತ್ತಮಪಡಿಸ್ತದೆ ಮತ್ತು ನೀರಿನ ಸಮಸ್ಯೆಯನ್ನು, ಗ್ರಾಮಾಂತರ ಪ್ರದೇಶದಲ್ಲಿರೋ ಸಮಸ್ಯೆಯನ್ನು ನಿವಾರಿಸ್ತದೆ. ಮೊನ್ನೆ ಯಾರೋ ಬರಿತಾ ಇದ್ರು, ಇವತ್ತು ಜನ ನೀರನ್ನ ಬರೆಸ್ಲಿಕ್ಕೆ ಆಗದಲ್ಲೇ ಹಾಹಾಕಾರ ಪಡ್ತಿದ್ದಾರೆ ಅಂತ. ಯು ಕಾಂಟ್ ಬೈ ವಾಟರ್, ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಕೊಂಡ್ಕೊಳ್ತೀರಿ ಸರಿ, ಕ್ಯಾನ್ ಯು ಪ್ರೊಡ್ಯೂಸ್ ವಾಟರ್? ಯು ಕಾಂಟ್ ಪ್ರೊಡ್ಯೂಸ್ ವಾಟರ್. ಅದು ಸಿಗಬೇಕಷ್ಟೇ, ನೀರು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಅದೊಂದು ಸರಕಲ್ಲ, ಇಟ್ ಈಸ್ ಅ ನ್ಯಾಚುರಲ್ ಗಿಫ್ಟ್. ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಅದನ್ನು ಎನ್ವೈರ್ನ್ಮೆಂಟ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ವರ್ಕಿಂಗ್ ಕ್ಲಾಸ್, ಇವು ನಮ್ಮ ಆದ್ಯತೆ ಆಗಬೇಕು. ನಾಟ್ ಇಂಡಸ್ಟ್ರಿ, ನಾಟ್ ಕ್ಯಾಪಿಟಲಿಸ್ಟ್, ನಾಟ್ ಟ್ರೇಡರ್ಸ್. ಇವತ್ತೆಲ್ಲ ಮಾತನಾಡೋದು ಸರ್ಕಾರ APMs ಬಗ್ಗೆ ಮಾತನಾಡ್ತದೆ, ಎಲೆಕ್ಟ್ರಿಸಿಟಿ ಬೋರ್ಡ್ಗಳ ಬಗ್ಗೆ ಮಾತನಾಡ್ತದೆ, ತೆರಿಗೆಯ ರಿಯಾಯಿತಿ ಬಗ್ಗೆ ಇವೆಲ್ಲವೂ ಕೂಡ ಕೈಗಾರಿಕೋದ್ಯಮಿಗಳ ಉಳ್ಳವರ ಹಿತಾಸಕ್ತಿ ಕಾಪಾಡುವಂಥದ್ದು. ಸರ್, ನಮ್ಮ ಚರ್ಚೆನಲ್ಲಿ ಒಂದು ಪಾಯಿಂಟ್ ಬಂತು, ನಮ್ಮದು ಅತ್ಯಂತ ಅಸಮಾನ ಸಮಾಜ, ಅಸಮಾನತೆ ತುಂಬಿರತಕ್ಕಂಥದ್ದು, ಆದಾಯದ ಅಸಮಾನತೆ ತೀವ್ರವಾಗಿರ್ತಕ್ಕಂಥ, ನೀವೊಂದು ಮಾತು ಬಳಸಿದ್ರಿ, ಅನ್ಈಕ್ವಲ್ ಎಗ್ಯಾಲಿಟೇರಿಯನ್ ಹೈರಾರ್ಕಿಕಲ್ ಸೊಸೈಟಿ, ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ. ದಟ್ಸ್ ವೆರಿ ಮಚ್ ರೈಟ್. ಈಗ ಈ ದೇಶ ಬಿಟ್ಟು ಓಡೋದಂಥ ಶ್ರೀಮಂತರುಗಳ ಸಾಲನ ಮನ್ನಾ ಮಾಡೋ ವಿಚಾರ ಬೇರೆ, ಆದರೆ ಆ ಸಾಲನ ರಿಕವರಿ ಮಾಡ್ತಕ್ಕಂಥದ್ದು ಕೆಲಸ ಸರ್ಕಾರ ಮಾಡೋದಿಲ್ಲ. ಆದರೆ ರೈತರ ಆತ್ಮಹತ್ಯೆ ಅಂತ ತೊಗೊಂಡ್ರೆ ಭಾಳ ವಿಕಾರವಾಗಿ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನೀವು ತಂದದ್ದು ಇನ್ನೊಂದು ವಿಚಾರ ಏನಂದರೆ, ಈ ಪರಿಸರಕ್ಕೆ ಒಂದು ಸಮತೋಲನ ಹಾಳು ಮಾಡದೇ ಇರತಕ್ಕಂಥ ಬೆಳವಣಿಗೆ, ಅಭಿವೃದ್ಧಿ ಆಗಬೇಕು ಅನ್ನೋದು. ಇನ್ಸಿಡೆಂಟ್ಲಿ ಇವತ್ತು ವಿಶ್ವ ಪರಿಸರ ದಿನ ಕೂಡ ಆಗಿದೆ. ಈಗ ಈ ಸಂದರ್ಭದಲ್ಲಿ ನಾವು ಮಾತಾಡುವಾಗ ನಮ್ಮ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡದೇ ಇರೋದು ಶ್ರೀಮಂತ ಟ್ರೇಡರ್ಸಿಗೆ ಇಂಟ್ರೆಸ್ಟ್ಗೆ ಧಕ್ಕೆ ಆಗ್ತಿದೆ ಅಂತನಾ? ಅದು ಇನ್ನೊಂದು ಸರಿ ಹೇಳಿ. ಈ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡದೇ ಇರೋ ಉದ್ದೇಶ ಟ್ರೇಡಿಂಗ್ ಯಾರಿದ್ದಾರೆ, ಯಾರು APMCನಲ್ಲೇ ಕೂತ್ಕೊಂಡು ಭಾಳ ಭದ್ರವಾಗಿ ಸ್ಟೆಬಿಲೈಸ್ ಆಗಿದ್ದಾರೆ ಅಂಥವರ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ಅಂತನಾ? ಅದಷ್ಟೇ ಅಲ್ಲ, ಈಗ ಸಕ್ಕರೆ ಕಾರ್ಖಾನೆಗಳಿದೆ, ಜವಳಿ ಕಾರ್ಖಾನೆಗಳಿದೆ, ಅನೇಕ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದೆ. ಇವುಗಳಿಗೆಲ್ಲ ಕಚ್ಚಾ ಸಾಮಾನು ಎಲ್ಲಿಂದ ಬರ್ತದೆ? ಕೃಷಿಯಿಂದ ಬರಬೇಕು, ಗ್ರಾಮೀಣ ಪ್ರದೇಶದಿಂದ ಬರಬೇಕು. ಅದು ದುಬಾರಿ ಆಗಿಬಿಟ್ರೆ ಇವುಗಳಿಗೆ ಲಾಭ ಕಡಿಮೆ ಆಗ್ತದೆ. ಇವರಿಗೆ ಲಾಭ ಗರಿಷ್ಠ ಪ್ರಮಾಣದಲ್ಲಿ ಆಗಬೇಕು ಅಂದರೆ ಈ ಕಚ್ಚಾ ಸರಕುಗಳು ಕಡಿಮೆ ಬೆಲೆಗೆ ಸಿಗಬೇಕು. ಕಡಿಮೆ ಬೆಲೆಗೆ ಸಿಗಬೇಕು ಅಂತ ಹೇಳಿದ್ರೆ ನೀವು ಕೃಷಿಯನ್ನು ಹತ್ತಿಕ್ಕಬೇಕು, ಕೃಷಿಕರನ್ನು ಹತ್ತಿಕ್ಕಬೇಕು. ಇದರಿಂದಾಗಿ ಕೇವಲ ಕೈಗಾರಿಕೋದ್ಯಮಿಗಳಿಗೆ, ಟ್ರೇಡರ್ಸ್ ಅಷ್ಟೇ ಅಲ್ಲ, ಕೈಗಾರಿಕೋದ್ಯಮಿಗಳಿಗೆ
ಅನುಕೂಲ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸರ್ಕಾರ ಇಂಥ ಕೃಷಿಯನ್ನು ನಿರ್ಲಕ್ಷ್ಯ ಮಾಡುವಂಥ ಕಾರ್ಯಕ್ರಮವನ್ನು ಕೃಷಿ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗಂತ ಹೇಳ್ತಾ ಆ ಬೆನ್ನೆಲುಬು ಮುರಿದೋಗ್ಬಿಟ್ಟಿದೆ ಇವತ್ತು. ಎಸ್ಪೆಷಲಿ ಕೋವಿಡ್ನಿಂದಾಗಿ ರೈತರ ಬೆನ್ನೆಲುಬು ಪೂರ್ತಿ ಮುರಿದೋಗ್ಬಿಟ್ಟಿದೆ. ಅದನ್ನು ಎತ್ತಿ ನಿಲ್ಲಿಸುವಂಥ ಕೆಲಸ ಇವತ್ತಾಗಬೇಕು. ಅದಕ್ಕೆ ನಾನು ಹೇಳಿದ ಹಾಗೆ ಅದೊಂದು ಮನ್ರೇಗಾ ಅಂತ ಒಂದು ನಾನು ತುಂಬ ಒತ್ತಿ ಏಕೆ ಹೇಳ್ತೀನಿ ಅಂದರೆ ತಕ್ಷಣ ಪರಿಹಾರ ಕೊಡಬಹುದಾದಂಥ ಕಾರ್ಯಕ್ರಮ ಅದು, ಬಹಳ ದೊಡ್ಡ ಕಾರ್ಯಕ್ರಮ ಅದು. ಹಾಗಾಗಿ ಮನ್ರೇಗಾ ಬಗ್ಗೆ ನಗರ ಪ್ರದೇಶದಲ್ಲಿ ಅದನ್ನು ಆರಂಭ ಮಾಡಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಮತ್ತಷ್ಟು ಉತ್ಕೃಷ್ಟ ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ಇದನ್ನು ಹೇಳ್ತಾ ಇದ್ದೇನೆ. ಈ ಕೋವಿಡ್ ಇರ್ಬೋದು, ಆರ್ಥಿಕ ದುರಂತ ಇರ್ಬೋದು, ಕೃಷಿ ಸಮಸ್ಯೆ ಇವೆಲ್ಲವೂ ಕೂಡ ನಿರ್ವಹಣೆ ಆಗಬೇಕಾಗಿರೋದು ತಳಮಟ್ಟದಲ್ಲಿ, ದೆಹಲಿಯಲ್ಲ. ಇವನ್ನೆಲ್ಲ ನಿರ್ವಹಿಸಬೇಕಾದದ್ದು ರಾಜ್ಯಗಳಲ್ಲೂ ಕೂಡ ಕೆಳಮಟ್ಟಕ್ಕೆ ಹೋದರೆ ನಮ್ಮ ಪಂಚಾಯಿತಿಗಳು, ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಅಲ್ಲಿ ನಿಜಕ್ಕೂ ಇವೆಲ್ಲವೂ ಅನುಷ್ಠಾನಗೊಳ್ಬೇಕು. ಆದರೆ ಕೇಂದ್ರ ಸರ್ಕಾರ ಇವತ್ತು ಇವೆಲ್ಲವನ್ನು ಕೂಡ ಎಲ್ಲ ಅಧಿಕಾರವನ್ನು ತಾನು ತೆಗೆದುಕೊಳ್ತಾ ಇದೆ. APMC, ಒನ್ ನೇಷನ್ ಒನ್ ಮಾರ್ಕೆಟ್, ತೆರಿಗೆ ಒನ್ ನೇಷನ್ ಒನ್ ಟ್ಯಾಕ್ಸ್, ಈ ಪ್ರತಿಯೊಂದಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಲ್ಲವನ್ನೂ ಕೂಡ ಕೇಂದ್ರೀಕೃತಗೊಳ್ತಾ ಇರೋದ್ರಿಂದಾಗೂ ಕೂಡ ಇವತ್ತು ನಮ್ಮ ಆರ್ಥಿಕತೆ ನಿರ್ವಹಣೆ ಕುಸಿದೋದು. ಯಾವುದು ದೊಡ್ಡದಾಗಿರ್ತದೆ ಅದರ ಸಮರ್ಥ ನಿರ್ವಹಣೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ದೊಡ್ಡ ಅರ್ಥಶಾಸ್ತ್ರಜ್ಞ EM ಶುಮಾಂಕರ್ ಅಂತ ಹೇಳಿ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ. ಹಾಗಾಗಿ ರಾಜ್ಯಗಳಿಗೆ ಅಧಿಕಾರ ಕೊಡಬೇಕು, ನೀವೆಲ್ಲ ಮಾಡಬೇಕಾದದ್ದು. ರಾಜ್ಯಗಳಿಗೆ ಹಣ ಕೊಡಿ, ರಾಜ್ಯಗಳಿಗೆ ಸಂಪನ್ಮೂಲ ಕೊಡಿ. ರಾಜ್ಯಗಳು ಜಿಲ್ಲಾ ಪಂಚಾಯಿತಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಹಣ ಕೊಡಲಿ. ಅಲ್ಲಿ ಉದಾಹರಣೆಗೆ ರೈತರೆಲ್ಲ ವಲಸೆ ಕಾರ್ಮಿಕರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ಅವರು ಹಳ್ಳಿಗಳಿಗೆ ಹೋಗಿದ್ದಾರೆ. ಅಲ್ಲಿ ತಾನೇ ಅವರುಗಳಿಗೆ ಬದುಕು ಕಟ್ಕೋಬೇಕಾದದ್ದು. ಅಲ್ಲಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಗಳಾಗಲಿ ಯಾವ ಯೋಚನೆ ಮಾಡ್ತಾ ಇಲ್ಲ. ಸೊ ಅಧಿಕಾರದ ಕೇಂದ್ರೀಕರಣ ಇದು ನಮ್ಮ ಸಂವಿಧಾನ ವಿರೋಧಿ, ಪ್ರಭುತ್ವ ವಿರೋಧಿ ಕ್ರಮಗಳಿವೆ. ಸಂವಿಧಾನ ನಮಗೆ ಒಕ್ಕೂಟ ವ್ಯವಸ್ಥೆಯನ್ನು ಕೊಟ್ಟಿದೆ. ಕೇಂದ್ರ ರಾಜ್ಯ ಸಮತಲದಲ್ಲಿ ನಿರ್ವಹಣೆ ಮಾಡಬೇಕು ಅಂತ, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ, ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ನಮ್ಮದು ಕಾನ್ಸ್ಟಿಟ್ಯೂಷನ್ ಇರುವಂಥದ್ದು. ಇವತ್ತು ಅದು ನಾಶ ಆಗ್ತಾ ಇದೆ. ನಿಮಗೆ ಬಜೆಟ್ನಲ್ಲಿ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ ಅವ್ರ ಭಾಷಣದಲ್ಲಿ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಡಬಹುದಾಗಿದ್ದಂಥ ಸುಮಾರು 16,000 ಕೋಟಿ ಹಣ ಕೊಟ್ಟಿಲ್ಲ ಕಳೆದ ವರ್ಷ. ಅದು GST ಕಾಂಪೆನ್ಸೇಷನ್ ಇರ್ಬೋದು, ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗಳಿರ್ಬೋದು, ಸೆಂಟ್ರಲ್ ಗ್ರ್ಯಾಂಟ್ ಇರ್ಬೋದು, ನಮ್ಮ ಹಕ್ಕದು. ಮತ್ತು ಎಷ್ಟು ಗುಲಾಮಗಿರಿ ಆಗಿಬಿಟ್ಟಿದೆ ನಮ್ಮ ಸರ್ಕಾರ, ಅದು ಕೇಳಲಿಕ್ಕೂ ಕೂಡ ಸಿದ್ಧ ಇಲ್ಲ ಕರ್ನಾಟಕ ಸರ್ಕಾರ. ಕರ್ನಾಟಕಕ್ಕೆ ಬರಬೇಕಾದಂಥ ಹಣ ಅದು, ಹೆಚ್ಚುವರಿ ಅಲ್ಲ. ಇಟ್ ಈಸ್ ಎ ರೈಟ್ಫುಲ್ ಕ್ಲೈಮ್ ಆಫ್ ಕರ್ನಾಟಕ. ಸುಮಾರು 15,000-16,000 ಕೋಟಿ ಬಜೆಟಲ್ಲಿ ಹೇಳಿದ್ದಾರೆ. ಅಷ್ಟು ಬರಬೇಕಾಗಿತ್ತು, ನನಗೆ ಬಂದಿಲ್ಲ ಅಂತ ಯಡಿಯೂರಪ್ಪನ ಕೇಳಿ. ಸೊ ಇದು ಒಂದು ಇವತ್ತು ಆಗ್ತಾ ಇರುವಂಥದ್ದು ಅಂತ. ಕೋವಿಡನ್ನು ನಿರ್ವಹಿಸೋದು ಕೇಂದ್ರ ಸರ್ಕಾರದಿಂದ ಸಾಧ್ಯ ಇಲ್ಲ, ಅದು ಬೆಂಗಳೂರಲ್ಲಿ ತಾನೇ ನಿರ್ವಹಿಸಬೇಕು. ಅದು ಟೆಸ್ಟಿಂಗ್ ಇರ್ಬೋದು, ಅಥವಾ ಕ್ವಾರಂಟೈನ್ ಇರ್ಬೋದು, ಅಥವಾ ಸೀಲ್ ಡೌನ್ ಇರ್ಬೋದು, ಇವೆಲ್ಲ ಮಾಡಬೇಕಾದದ್ದು ತಳಮಟ್ಟದಲ್ಲಿ. ಬರೀ ಬೆಂಗಳೂರು ಒಂದೇ ಅಲ್ಲ, ಇನ್ನೂ ಕೆಲವು ಜಿಲ್ಲಾ ಮಟ್ಟದಲ್ಲಿ ಆಗಬೇಕಿದೆ. ಅಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಸುಭದ್ರಗೊಳಿಸಬೇಕು, ಅಲ್ಲಿ ಆರೋಗ್ಯ ಕಾರ್ಯಕರ್ತರನ್ನು ಸಬಲಪಡಿಸಬೇಕು, ಆಶಾ ಕಾರ್ಯಕರ್ತರ ವೇತನವನ್ನು ಜಾಸ್ತಿ ಮಾಡಬೇಕು. ಅವರು ಇವತ್ತು ತುಂಬ ಕೆಲಸ ಮಾಡ್ತಾ ಇರೋರು, ಅಂಗನವಾಡಿಗಳು ಕೆಲಸ ಮಾಡ್ತಾ ಇರುವಂಥದ್ದು ವರ್ಕರ್ಸು, ಅವ್ರು ಯಾರು ನಿಮಗೆ ಲೆಕ್ಕಕ್ಕಿಲ್ಲ. ಸೊ ಇದು ಒಂದನ್ನು ಇವತ್ತಾಗ್ತಾ ಇರುವಂಥ ದುರಂತ, ಕೇಂದ್ರೀಕರಣ, ಒಕ್ಕೂಟ ವ್ಯವಸ್ಥೆ ನಾಶ. ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಬಿಗ್ ಎಕನಾಮಿಕ್ ಪ್ರಾಬ್ಲಮ್.
ಒಕ್ಕೂಟ. ಭಾರತ ಅಂದ್ರೆ ಏನು? ಭಾರತ ಅನ್ನೋದಿಲ್ಲ. ಇದ್ರೆ ಕರ್ನಾಟಕ ಇದೆ, ಪಶ್ಚಿಮ ಬಂಗಾಳ ಇದೆ, ಪಂಜಾಬ್, ಇವೆಲ್ಲ ಕೂಡಿದ್ರೆ ತಾನೆ ಭಾರತ ಅನ್ನೋಂಥದ್ದು. ಭಾರತ ಅನ್ನೋದು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳ ಬೆಳೆದ್ರೆ ಮಾತ್ರ ಭಾರತ ಬೆಳೆಯುತ್ತೆ. ಇದನ್ನು ನಾವು ಒಪ್ಕೋಬೇಕು. ಆದರೆ ಕೇಂದ್ರ ಸರ್ಕಾರ ಇದನ್ನು ಎಲ್ಲ ನಾವೇ ಮಾಡ್ತೇವೆ ಎಲ್ಲದನ್ನು. ಇದು ದೊಡ್ಡ ದುರಂತ. ಸ್ನೇಹಿತರೆ, ಪ್ರೊಫೆಸರ್ TRC ಅವ್ರ ಜೊತೆಯಲ್ಲಿ ನಾವು ಸುಮಾರು 1 ಗಂಟೆ ಕಾಲ ಚರ್ಚೆ ನಡೆಸ್ತಾ ಹಲವಾರು ವಿಷಯಗಳನ್ನು ನಾವು ವಿಸಿಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇನ್ನು ಆಳವಾದ ಅಧ್ಯಯನ, ಚರ್ಚೆ, ತಿಳುವಳಿಕೆ ಕೂಡ ಬೇಕಾಗುತ್ತೆ. ಒಂದು ಭಾಳ ಮುಖ್ಯವಾದ ವಿಷಯ ನಾವು ಗಮನಿಸಬೇಕೇನು ಅಂದರೆ, ಕೇಂದ್ರ ಸರ್ಕಾರ ಈಗ ಕೊಟ್ಟಿರುವಂಥ ಪರಿಹಾರ ಏನನ್ನು ಘೋಷಣೆ ಮಾಡಿದೆ, ಘೋಷಣೆಯಲ್ಲಿ ಮಾತ್ರ ಉಳ್ಕೊಂಡಿರತಕ್ಕಂಥ ಪರಿಹಾರ, ಅದು ಡಿಮಾಂಡ್ ಬೂಸ್ಟನ್ನು ಮಾಡೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಬೇಡಿಕೆ ಕುಸಿತವನ್ನು ಮೇಲಕ್ಕೆ ಎತ್ತಲಿಲ್ಲ ಅಂತಂದರೆ ಅದರ ಎಫೆಕ್ಟು ಉತ್ಪಾದನೆ ಮೇಲೂ ಆಗೋದಿಲ್ಲ, ಫರ್ದರ್ ಇನ್ವೆಸ್ಟ್ಮೆಂಟ್ ಮೇಲೂ ಆಗೋದಿಲ್ಲ, ಜಾಬ್ ಜನ್ರೇಷನ್ನೂ ಆಗೋದಿಲ್ಲ. ನಾವೀಗ ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆ ಬರೀ ಜಾಬ್ಲೆಸ್ ಗ್ರೋತ್ ಅಲ್ಲ, ಇವಾಗ ಜಾಬ್ ಲಾಸ್. ಸೊ ಆದ್ದರಿಂದ ಸ್ನೇಹಿತರೆ, ಈ ಪರಿಸ್ಥಿತಿನಲ್ಲಿ ಉದ್ಯೋಗ ಕಳ್ಕೊಳ್ತಾ ಇರ್ತಕ್ಕಂಥ ಯುವಜನರಾಗಲಿ, ವಲಸೆ ಹೋಗಿ ಹೊಸ ಬದುಕನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ವಲಸೆಗಾರರಾಗಿರಲಿ, ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬದುಕಿ ಅಲ್ಲಿ ಬದುಕಕ್ಕಾಗದೆ ನರಳ್ತಾ ಇರ್ತಕ್ಕಂಥ ರೈತರಾಗಿ ನಾವೆಲ್ಲ ಒಂದಾಗಿ ಬೃಹತ್ತಾದ ಜನ ಹೋರಾಟವನ್ನು ಕಟ್ಟಬೇಕಾದಂಥ ಅಗತ್ಯ ಅಂತೂ ಇದೆ. ಸರ್ಕಾರಗಳ ಒತ್ತಡ ಹೇಳಬೇಕು. ಯಾಕಂದರೆ ಸಂಪನ್ಮೂಲಗಳು ಎಲ್ಲಿವೆ ಅನ್ನೋದು ಗೊತ್ತಾಗಿದೆ ನಮಗೆ. ಆ ಸಂಪನ್ಮೂಲಗಳನ್ನ ಇವಾಗ ಜನ ತಮ್ಮ ಹಕ್ಕಾಗಿದೆ ಅದನ್ನು ತಗೊಳ್ಬೇಕಾಗತ್ತೆ, ಕಸಿದುಕೊಳ್ಬೇಕಾಗತ್ತೆ. ಅದಕ್ಕೆ ದೊಡ್ಡ ಹೋರಾಟದ ಅಗತ್ಯ ಇದೆ. ಇಷ್ಟನ್ನು ಹೇಳಿ ನಮ್ಮ ಜೊತೆಗೆ ಇಷ್ಟು ವಿಷಯ ತಿಳಿಸ್ಕೊಟ್ಟಂಥ ಪ್ರೊಫೆಸರ್ TR ಚಂದ್ರಶೇಖರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾವು ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ನೇಹಿತರೆ, ಇನ್ನೊಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಅದೇನೆಂದರೆ, ಮುಂದೆ ನಾಡಿದ್ದು 7ನೇ ತಾರೀಕು ಭಾನುವಾರದ ದಿನ ಸಂಜೆ 5 ಗಂಟೆಗೆ ಇನ್ನೊಂದು ಈ ಚರ್ಚಾ ಸರಣಿಯಲ್ಲೇ ಇನ್ನೊಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಅವತ್ತಿನ ದಿನ SUCI ಕಮ್ಯುನಿಸ್ಟ್ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರಾದಂಥ ಕಾಮ್ರೇಡ್ K ರಾಧಾಕೃಷ್ಣರವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅವತ್ತು ನೀವೆಲ್ಲರೂ ಬಂದು ಸೇರ್ಕೊಳ್ಳಿ. ಕೋವಿಡ್ನ ಇನ್ನೊಂದು ಆಯಾಮನ ಹೆಚ್ಚು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಭಾನುವಾರ ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಕೂಡ್ಕೊಳ್ಳಿ. ಥ್ಯಾಂಕ್ ಯು.